ಅಂದ್ರೆ ಈ ಸರ್ಜರಿಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಸರ್? ಯಾವ ಒಂದು ಸರ್ಜರಿಗೆ ನೀವು ಎಲ್ಲ ಆಮೇಲೆ ಕಾರ್ಪೊರೇಟ್ ಹಾಸ್ಪಿಟಲ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಹೇಗೆ ವರ್ಕ್ ಆಗುತ್ತೆ. ಏನೀಗ ಪೇಷಂಟ್ಸ್ಗೆ ಈಗ ಯಾವುದಾದ್ರೂ ಒಂದು ಪೇಷಂಟ್ಸು ಅವಶ್ಯಕತೆನೇ ಇರಲ್ಲ, ಹರ್ನಿಯಾ ಇರಲ್ಲ ಅವ್ರಿಗೆ. ಹರ್ನಿಯಾ ಇಲ್ದಿದ್ರೂ ಆಪ್ರೇಷನ್ ಮಾಡಿದಾಗ ಯಾವುದೇ ರೋಗಿ ಆಗಿದ್ರೂ ರೋಗಿಗೆ ಮಾಹಿತಿ ಕೊಡಬೇಕು. ನಿಮ್ಮ ಪೇಷಂಟ್ ಅವ್ರಿಗೆ ಯಾವ ಕಂಡೀಷನ್ ಇದೆ, ಅವ್ರಿಗೆ ಏನು ಡಯಾಗ್ನೋಸ್ ಆಗಿದೆ, ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇವಾಗಲೂ ಇದು ಅಲ್ಲ, ಇದು ರಾಜಕಾರಣ ಅಲ್ವೇ ಅಲ್ಲ, ಇದು ಅರಾಜಕಾರಣ. ನೋಡಿ, ನಾನು ಈ ರಾಜ್ಯದ ಆರೋಗ್ಯ ಮಂತ್ರಿ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಹೆಲ್ತ್ ಕೇರ್ ಸಿಗಬೇಕು. ಹೌದು, ಖಂಡಿತವಾಗ್ಲೂ ನಾನು 2028ಕ್ಕೆ MLA ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಅವ್ರೇನೋ ಆ್ಯಂಟಿ ನ್ಯಾಷನಲ್ಲು ಅಥವಾ ಅದು ಇದು ಅಂತ ಹೇಳ್ತಾರೆ. ನಿಜವಾಗ್ಲೂ ವಾಸ್ತವದಿಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದೇ ಭಾಳ ಜನಕ್ಕೆ ಈ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಯೂನಿವರ್ಸಿಟಿಯಲ್ಲಿ ಓದ್ಕೊಂಡಿರೋಂಥದ್ದು ಯಾವುದೋ ಒಂದು ಗ್ರಾಫಿಕ್ ಡಿಸೈನ್ ಮಾಡಿ AI ಇಂದನೋ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿರೋಂಥ ಒಂದು ಪೋಸ್ಟರ್ನ ಶೇರ್ ಮಾಡ್ತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದಡಿ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ವೈದ್ಯೋ ನಾರಾಯಣೋ ಹರಿ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ಸಾಕ್ಷಿಯಾಗಿರುವಂಥ ನಿಮ್ಮ ಎಲ್ಲರ ಹೆಮ್ಮೆಯ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬೆ ಅವರು ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಇದ್ದಾರೆ. ಸೊ ಇವರ ಒಂದು ಸೇವೆ ಅಂತೂ ಕರ್ನಾಟಕಕ್ಕೆ ಅಪಾರ ಅಂತ ಹೇಳ್ಬೋದು. ಸೊ ಒಂದು ದೊಡ್ಡ ಕೀರ್ತಿಯನ್ನೇ ತಂದುಕೊಟ್ಟಿದೆ. ಸೊ ಇವತ್ತು ಅವರ ಜೊತೆ ನಾವು ಅವರ ಒಂದು ಜರ್ನಿ ಹೇಗಿತ್ತು, ಅವರ ಒಂದು ಸಾಹಸ ಏನಿತ್ತು COVID-19 ಟೈಮಲ್ಲಿ ಅಂತ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ವೆರಿ ಗುಡ್ ಸರ್. ಡಾಕ್ಟರ್ನೇ ಹೇಗಿದ್ದೀರಾ ಅಂತ ಕೇಳೋದು ತುಂಬ ಒಳ್ಳೆಯ ಒಂದು ಪದ್ಧತಿ ಅಲ್ವಾ ಸರ್? ಹೌದು. ಎಸ್ ಸರ್. ಈಗ ನೀವು ಫಸ್ಟ್ಲಿ ಡಾಕ್ಟರ್ ಆಗ್ತೀರಾ. ಸೊ ಅಲ್ಲಿಂದ ನಿಮ್ಮ ಒಂದು ಪಯಣ ಶುರು ಆಗುತ್ತೆ. ಆ್ಯಂಡ್ ನೀವು ನಿಮ್ಮನ್ನು ಗುರುತಿಸ್ಕೊಳ್ಳೋದು ಈ COVID-19 ಸ್ಟಾರ್ಟ್ ಆದಾಗ. ಸೊ COVID-19 ಸ್ಟಾರ್ಟ್ ಆದಾಗ ನಿಮ್ಮದೇ ಆದಂಥ ಒಂದು ಡಾಕ್ಟರ್ ಆನ್ ವೀಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ತರ್ತೀರಾ ನಮ್ಮ ಕರ್ನಾಟಕಕ್ಕೆ. ಸೊ ಇದೊಂದು ಕಾನ್ಸೆಪ್ಟ್ ಹೇಗೆ ಶುರುವಾಯಿತು ಸರ್? ಇಲ್ಲ, ಇದು 2019 COVID-19 ಶುರು ಆಗುತ್ತೆ. ಅದಕ್ಕೆ ಮುಂಚೆನೇ ನಾನು ಡಾಕ್ಟರ್ ಆನ್ ವೀಲ್ಸನ್ನು ಶುರು ಮಾಡ್ತೀನಿ. ಓಕೆ. ಒಂದು ದಿನ ನಾನು BGS ಗ್ಲೋಬಲ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತೀನಿ. ರೆಗ್ಯುಲರ್ ಆಗಿ ನಂದು ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೀನಿ. ಒಂದಿನ BGS ಹಾಸ್ಪಿಟ್ಲ್ಗೆ ಹೋಗೋ ರೋಡಲ್ಲಿ, ಅಂದರೆ ಹೊಸೂರು ರೋಡಲ್ಲಿ ಸಿಂಗ್ಸಂದ್ರ ಅಂತ ಬರುತ್ತೆ, ಅಲ್ಲಿ Live 100 ಅಂತ ಒಂದು ಹಾಸ್ಪಿಟ್ಲ್ ಇದೆ. ಆ ಹೊಸೂರು ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆ ಆಕ್ಸಿಡೆಂಟ್ ವಿಕ್ಟಿಮ್ಗೆ ನಾನು ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸಿಂದ ಟ್ರೀಟ್ಮೆಂಟ್ ಕೊಟ್ಟು ಆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತೀನಿ. ಓಕೆ. ಜನರಲಿ ರೋಡಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ. ಹೌದು. ನಾನು ಅವ್ರಿಗೆ ನಿಯರ್ ಬೈ ಹಾಸ್ಪಿಟ್ಲ್ಗೆ ಎಮರ್ಜೆನ್ಸಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಟು ನಿಯರ್ ಬೈ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ನನ್ನ ಪಾಡಿಗೆ ನಾನು ಹಾಸ್ಪಿಟ್ಲ್ಗೆ ಹೋಗ್ತೀನಿ. ಹೋದ್ಮೇಲೆ ಆ ಪೇಷಂಟ್ ಕಡೆಯವರು, ಯಾರು ಆ ಹುಡುಗನ ಆಕ್ಸಿಡೆಂಟ್ ಆಗಿರುತ್ತೋ ಪೇಷಂಟ್ ಕಡೆಯವ್ರು ನಂಗೆ ಫೋನ್ ಮಾಡ್ತಾರೆ, ನಮ್ಮ ಮಗನ ಪ್ರಾಣ ಉಳಿಸಿದ್ರೆ ಸರ್, ನಮ್ಮ ಒಬ್ಬನೇ ಮಗ ಇದ್ದಾನೆ, ತುಂಬ ಥ್ಯಾಂಕ್ ಯು ಸರ್, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳ್ತಾರೆ. ಆವಾಗ ನಾನು ಏನು ಆ್ಯಸ್ ಯೂಶ್ವಲ್ ಆಗಿ ಎಲ್ಲರೂ ರೋಡಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ಎಲ್ಲರೂ ಸಹಾಯ ಮಾಡ್ತಾರೆ, ಅಷ್ಟೇ ಮಾಡಿದ್ದೀನಮ್ಮ ಅಂತ ಹೇಳ್ತೀನಿ. ಇಲ್ಲ, ಅವರು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಸುಮಾರು ಒಂದು 2 ದಿನದಿಂದ ಫೋನ್ ಮಾಡ್ತಾರೆ. ನಾನು ನಮ್ಮಿರೋ ಹಾಸ್ಪಿಟಲ್ಗೆ ಬಂದು ಮಧ್ಯಾಹ್ನ ಭೇಟಿ ಆಗ್ತಾರೆ. ನಮ್ಮ ಜೊತೆ ಊಟ ಮಾಡ್ತಾ ಇರ್ತಾರೆ. ಅವ್ರ ತಾಯಿ ನಮ್ಮ ತಾಯಿ ಏಜ್ದವರು. ಅವ್ರು ಏನಾಗ್ತಾರೆ, ನೀವು ಅವತ್ತು ಉಳಿಸ್ದೇ ಇದ್ದಿದ್ರೆ ಅಥವಾ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡದೇ ಇದ್ದಿದ್ರೆ, ಫಸ್ಟ್ ಏಡ್ ಕೊಡದೇ ಇದ್ದರೆ ಅವ್ರು ಸತ್ತೋಗ್ತಾ ಇದ್ರು, ನೀವು ಅಂತ ಅವರು ಹೇಳ್ತಾರೆ. ಹೇಳಿದಾಗ ಒಂಥರ ಎಮೋಷ್ನಲ್ ಆಗಿ ಅಳ್ತಾ ಇರ್ತಾರೆ. ಅವ್ರು ನನ್ನ ಕಾಲನ್ನು ಹಿಂಗೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ, ನಮ್ಮ ತಾಯಿ ಏಜ್ದವರು. ಅವತ್ತು ಅನಿಸುತ್ತೆ, ನಾನು ಮಾಡಿರೋವಂಥ ಚಿಕ್ಕ ಕೆಲಸ, ಆ್ಯಸ್ ಯೂಶ್ವಲ್ ಆಗಿ ಎಲ್ಲರೂ ಮಾಡೋವಂಥ ಕೆಲಸನೇ ಮಾಡಿದ್ದೀನಿ. ಅದು ನನ್ನ ಕಾರನ್ನು ಇನ್ನೊಂದು ಚೂರು ಏನಂದರೆ, ಬರೀ ಜಸ್ಟು ಫಸ್ಟ್ ಏಡ್ ಬಾಕ್ಸ್ ಇತ್ತು, ಅದರಲ್ಲಿ ಬೇರೆ ಇನ್ನೇನು ಇರಲಿಲ್ಲ. ಅದಕ್ಕೆ ಫಸ್ಟ್ ಏಡ್ ಬಾಕ್ಸಿಂದ ನಾನು BP ಅಪಟಸ್ಸು, ಗ್ಲುಕೋಮೀಟ್ರು, ಥರ್ಮಾಮೀಟ್ರು, ಈ ಥರದನ್ನು ಬ್ಯಾಗಲ್ಲಿ ಒಂದು ಸೆಟಪ್ ಮಾಡ್ಕೊಂಡು, ಫೋಲ್ಡಿಂಗ್ ಟೇಬಲ್ಸು, ಚೇರ್ಸು ಡೆಕತ್ಲಾನಿಂದ ತೊಗೊಂಡು ಸುಮಾರು ಒಂದು 6 ತಿಂಗಳು, 1 ವರ್ಷದಲ್ಲಿ ನಾವೆಲ್ಲ ಇಕ್ವಿಪ್ಮೆಂಟ್ಸನ್ನು ಚಿಕ್ಕದಾಗಿ ಒಂದು ಕ್ಲಿನಿಕ್ ಮಾಡಿ, ಅದಕ್ಕೆ ಮೊಬೈಲ್ ಕ್ಲಿನಿಕ್ ಅಂತ ಒಂದು ಹೆಸರು ಇಟ್ಕೊಂಡು, ನಾವು ಓನ್ಲಿ ವೀಕೆಂಡ್ಸಲ್ಲೇ ಸ್ಯಾಟರ್ಡೆ ಸಂಡೇ ಗೌರ್ಮೆಂಟ್ ಸ್ಕೂಲ್ಸು, ಓಲ್ಡ್ ಏಜ್ ಹೋಮ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಫ್ರೀ ಆಫ್ ಕಾಸ್ಟಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ನು, ಬೇಸಿಕ್ ಮೆಡಿಸಿನ್ಸು, ಫಾಲೋ ಅಪ್ಪು ಮಾಡ್ತಾ ಇದ್ವಿ. ಇನ್ ಕೇಸ್ ಇಫ್ ಇಟ್ ಈಸ್ ನೀಡೆಡ್, ನಾವು ನಮ್ಮ ಜೊತೆಲಿ ಟೈಪ್ ಆಗಿರುವಂಥ KC ಜನರಲ್ಲು, ವಾಣಿ ವಿಲಾಸು, ಕಿದ್ವಾಯಿ, ಕಿಮ್ಸು, ಸಪ್ತಗಿರಿ ಹಾಸ್ಪಿಟ್ಲು, ರಾಮಯ್ಯ ಹಾಸ್ಪಿಟ್ಲು, ಇದ್ರ ಜೊತೆ ನಮ್ಮದು ಟೈಪ್ ಇದೆ, MOU ಇದೆ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅವ್ರ ಜೊತೆ ಏನಂದ್ರೆ, ನಾವು ಯಾರಾದರೂ ಕಡು ಬಡವರಾಗಿದ್ದರೆ, ಅಸಹಾಯಕರಾಗಿದ್ದರೆ, ನಿರ್ಗತರಾಗಿದ್ದರೆ ಅವ್ರು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಸರ್ಜರಿ, 5 ಲಕ್ಷದಿಂದ ಹಿಡಿದು 10-15 ಲಕ್ಷದವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಸರ್ಜರಿನ ಮಾಡಿಸ್ತಾ ಇರ್ತೀವಿ. ಅಂದರೆ ಈ ಸರ್ಜರಿಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಸರ್? ಯಾವ ಒಂದು ಸರ್ಜರಿಗೆ ನೀವು ಎಲ್ಲ ಬೇಸಿಕ್ಸನ್ನು, ಅಂದರೆ ಇದೇ ಸರ್ಜರಿ ಅಂತಲ್ಲ, ಎಲ್ಲ ಸರ್ಜರಿನೂ ಕಾಸ್ಟ್ ಅರೌಂಡ್ 5-15 ಲಕ್ಷದವರೆಗೆ ಯಾರಿಗೆ ನೆಸೆಸಿಟಿ ಇರುತ್ತೋ ಆ ಸರ್ಜರಿ. ಇದೇ ಸರ್ಜರಿ ಅಂತಲ್ಲ, ಹರ್ನಿಯಾ ಆಪ್ರೇಷನ್ನು,
ಅಥವಾ ಕಾರ್ಡಿಯಾಕ್ ಸರ್ಜರಿ ಅಥವಾ ಬೇರೆ 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 ಬೇರೆದನ್ನ ಎಲ್ಲನೂ ಟ್ರೀಟ್ಮೆಂಟ್ನ ಫ್ರೀ ಆಫ್ ಕಾಸ್ಟಲ್ಲಿ. ಬಿಕಾಸ್ ಅವ್ರದ್ದು ಈಗ ರಾಮಯ್ಯ ಕಾಲೇಜು ಡೀಮ್ಡ್ ಯೂನಿವರ್ಸಿಟಿ ಇದೆ, ಸಪ್ತಗಿರಿ ಡೀಮ್ಡ್ ಕಾಲೇಜ್ ಇದೆ, ಡೀಮ್ಡ್ ಯೂನಿವರ್ಸಿಟಿ. ಅವ್ರದ್ದು ಅದಂಥ ಅದ್ರ ಪ್ರಕಾರ NABH ಅಕ್ರೆಡಿಟೆಡ್ ಪ್ರಕಾರ ಕಂಪಲ್ಸರಿ ಆಗಿ ಫ್ರೀ ಆಫ್ ಕಾಸ್ಟಲ್ಲಿ ಒಂದಿಷ್ಟು ಪೇಷಂಟ್ಸ್ಗಳನ್ನ ನೋಡಬೇಕಾಗಿದೆ. ಆ ಕಾರಣದಿಂದ ಸಾಕಷ್ಟು ಹಾಸ್ಪಿಟ್ಲ್ಗೂ KC ಜನರಲ್ ಆಗಲಿ, ಕಿದ್ವಾ ಆಗಲಿ, ಇವನ್ನ ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ CA ಲಂಗ್ ಇರೋರಿಗೆ, ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ, ಅಂಥ ಪೇಷಂಟ್ಸ್ನೆಲ್ಲ ನಾವು ಕಿದ್ವಾಗಿ ಕಳಿಸ್ತೀವಿ. ಅಲ್ಲಿ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಆಗುತ್ತೆ. ಮತ್ತು ಕೆಲವು ಹಾಸ್ಪಿಟ್ಲಲ್ಲಿ ಅಫೋರ್ಡೆಬಲ್ ಕಾಸ್ಟಲ್ಲಿ ಅಂದರೆ ಕಡಿಮೆ ಕಾಸ್ಟಲ್ಲಿ ಮಾಡಿಸ್ತಾ ಇದ್ವಿ. ನಮ್ಮದು ಮೂಲ ಉದ್ದೇಶ ಇರೋವಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೂ ಆರೋಗ್ಯ ಅನ್ನೋಂಥದ್ದು ಮೂಲಭೂತ ಹಕ್ಕಾಗಬೇಕು, ಪ್ರತಿಯೊಬ್ಬನಿಗೂ ಸಿಗಬೇಕು. ಅವನು ಬಡವ, ಶ್ರೀಮಂತ, ಬಲ್ಲಿದ, ಅಥವಾ ಅವರಿಗೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವೋಟರ್ ಕಾರ್ಡ್ ಇಲ್ಲ, ಅದೆಲ್ಲ ಮ್ಯಾಟ್ರ್ ಆಗಲೇಬಾರ್ದು. ಬಿಕಾಸ್ ಈ ದೇಶದ ನಾಗರಿಕ ಅಂದರೆ ಕಂಪಲ್ಸರಿ ಪ್ರತಿಯೊಬ್ಬರ ನಾಗರಿಕನಿಗೂ ಉಚಿತ ಆರೋಗ್ಯ ಮೂಲಭೂತ ಹಕ್ಕಾಗಬೇಕು, ಪ್ರತಿಯೊಬ್ಬರು ಸಿಗಲೇಬೇಕು. ಅದಕ್ಕಾಗಿ ಆ್ಯಸ್ ಎ ಡಾಕ್ಟರ್ ಆಗಿ ನಾನು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಬೇರೆ ಬೇರೆ ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡಿದ್ದೆ. ನಾನು ಕ್ಯಾಂಪ್ ಕೋಆರ್ಡಿನೇಟರ್ ಆಗಿ ಸ್ಟೇಟಲ್ಲಿ ಕ್ಯಾಂಪ್ ಮಾಡೋದಕ್ಕೆ ನಾವೆಲ್ಲ ಆರ್ಗನೈಸ್ ಮಾಡ್ತಾ ಇದ್ವಿ ಹಾಸ್ಪಿಟಲ್ ಥ್ರೂ. ಆವಾಗ ನಾನು ಕಾರಲ್ಲಿ ಇರೋದನ್ನು ಫಸ್ಟ್ ಏಡ್ಗಿಂತ ಜಾಸ್ತಿ ಮಾಡ್ಕೊಂಡು ನಾವೇ ಯಾಕೆ ವೀಕೆಂಡ್ಸಲ್ಲಿ ಕ್ಯಾಂಪ್ ಮಾಡಿಸ್ಬಾರ್ದು ಅಂತ ಶುರು ಮಾಡಿದ್ವಿ. ಆವಾಗ ನಮ್ಮ ಜೊತೆ ಒಂದು 3-4 ಜನ ಡಾಕ್ಟರ್ಸ್ ಇದ್ದರು. ಅಂದರೆ ವಾಲಂಟ್ರಿ ಆಗಿ ಅವರೇ ಬಂದು ನಾವೆಲ್ಲ ಸ್ಲಮ್ಸ್ಗೆ ಹೋಗಿ ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ಕಾರ್ಪೊರೇಟ್ ಹಾಸ್ಪಿಟಲ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಹೇಗೆ ವರ್ಕ್ ಆಗುತ್ತೆ. ಕಾರ್ಪೊರೇಟ್ ಹಾಸ್ಪಿಟಲ್ ಅಂದರೆ ಅಲ್ಲಿ ಒಂದು ಎಂಪ್ಲಾಯ್ ಆಗಿ ಕೆಲಸ ಮಾಡುವಾಗ ಅಲ್ಲಿ ಎಲ್ಲ ಥರದ್ದು ನಡೀತಾನೆ ಇರುತ್ತೆ. ಕಾರ್ಪೊರೇಟ್ ಹಾಸ್ಪಿಟಲ್ ಅಂದರೆ ಒಂದು ಬಿಗ್ ಒಂದು ಒಂದು ಸ್ಟೈಲ್ ಆಫ್ ಹಾಸ್ಪಿಟಲ್ಸ್, ಅದು ಟರ್ಷರಿ ಕೇರ್ ಹಾಸ್ಪಿಟಲ್ಸ್ ಅಂತಾರೆ. ಅಲ್ಲಿ ಒಳ್ಳೆ ಸಂಬಳ ಬರ್ತಾಯಿತ್ತು. ಬಟ್ ನನಗೆ ಅದನ್ನ ಎಲ್ಲ ನೋಡಿ, ಹಾಸ್ಪಿಟ್ಲಲ್ಲಿರುವಂಥ ಪರಿಸ್ಥಿತಿಗಳನ್ನು ನೋಡಿ, ಒಂದು ಬಿಗ್ಗೆಸ್ಟ್ ಮಾಫಿಯಾ ಅಂದರೆ ಒಂದು ಚೈನ್ ಲಿಂಕ್ ಇರುವಂಥದ್ದು. ಅಂದರೆ ಈಗ ಪೇಷಂಟ್ಸನ್ನು, ನೆಸೆಸಿಟಿ ಇರೋ ಪೇಷಂಟ್ಸನ್ನು ಸರ್ಜರಿ ಮಾಡಿದರೆ ಅಥವಾ ನೆಸೆಸಿಟಿ ಇತ್ತು ಮಾಡಿದರೆ ಅದಕ್ಕೇನಿಲ್ಲ. ಈಗ ನಾವು ಪೇಷಂಟ್ಸನ್ನು ಹೇಗೆ ಮಾಡ್ತಾರೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅವರು ಈ ಪೇಷಂಟ್ಸನ್ನು ಕ್ಯಾಂಪ್ ಮಾಡೋವಂಥದ್ದು, ಬಿಗ್ ಕ್ಯಾಂಪ್ ಮಾಡೋವಂಥದ್ದು, ಅದು ಬಕ್ರಾ ಪಿಕ್ಕಿಂಗ್ ಅಂತಾರೆ. ಅಂದರೆ ಈಗ ಒಂದು ಹಾಸ್ಪಿಟಲ್ದವರು, ದೊಡ್ಡ ಹಾಸ್ಪಿಟಲ್ದವ್ರು ಒಂದು ದೊಡ್ಡ ಕ್ಯಾಂಪ್ ಮಾಡ್ತಾರೆ ಅಂದಾಗ, ಈಗ ಅಲ್ಲಿ ನಿಜವಾಗ್ಲೂ ಸರ್ಜರಿ ಇರೋರನ್ನ ಕರ್ಕೊಂಬಂದು ಸರ್ಜರಿ ಮಾಡಿದರೆ ಓಕೆ. ಕೆಲವು ಸರಿ ಅನ್ನೆಸೆಸರಿ ಆಗಿ ಪೇಷಂಟ್ಸ್ನ ಕರ್ಕೊಂಬಂದು ಸರ್ಜರಿ ಮಾಡುವಂಥದ್ದು ಇದು ಸಾಕಷ್ಟು ಆಗ್ತಾ ಇತ್ತು. ಇದನ್ನು ನೋಡಿ ನಾನು, ನೀವು ಮೆಡಿಕಲ್ ಮಾಫಿಯಾ ಅಂತ ಕರೀತೀರಾ? ಹೌದು. ಅವ್ರದ್ದು ಇನ್ಶೂರೆನ್ಸ್ ಇದೆ, ಅಥವಾ ವಾಜಪೇಯಿ ಆರೋಗ್ಯಶ್ರೀ, ಯಶಸ್ವಿನಿ ಆರೋಗ್ಯಶ್ರೀ ಹೆಲ್ತ್ ಸ್ಕೀಮ್ ಇದೆ, ಹೆಲ್ತ್ ಕಾರ್ಡ್ ಇದೆ ಅನ್ನೋದಕ್ಕೆ ಅವ್ರಿಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಅಥವಾ ನೆಸೆಸಿಟಿ ಇಲ್ಲದೆ ಆದ್ರೂ ಕರ್ಕೊಂಬಂದು ಸರ್ಜರಿ ಮಾಡಿಸೋವಂಥದ್ದು, ಅಥವಾ ಸರ್ಕಾರದ ಯಾವುದೋ ಸ್ಕೀಮ್ ಇದೆ ಅನ್ನೋದಕ್ಕೆ ಮಾಡೋವಂಥದ್ದು, ಇದೆಲ್ಲ ನೊಂದು ನಾನು ಹಾಸ್ಪಿಟಲ್ನ ರಾಜೀನಾಮೆ ಕೊಟ್ಟು ನಾನು ಫುಲ್ ಟೈಮು ಸೋಷಿಯಲ್ ಸರ್ವಿಸ್ನ ಮಾಡೋದಕ್ಕೆ ಶುರು ಮಾಡಿದೆ. ಸರ್, ಇದರಿಂದ ಹಾಸ್ಪಿಟಲ್ ಅವರಿಗೆ ಏನು ಲಾಭ ಆಗಬಹುದು? ಏನೀಗ ಪೇಷಂಟ್ಸ್ಗೆ, ಈಗ ಯಾವುದಾದ್ರೂ ಒಂದು ಪೇಷಂಟ್ಸು ಅವಶ್ಯಕತೆನೇ ಇರಲ್ಲ, ಹರ್ನಿಯ ಇರಲ್ಲ, ಅವ್ರಿಗೆ ಹರ್ನಿಯ ಇಲ್ದಿದ್ರೂ ಆಪ್ರೇಷನ್ ಮಾಡಿದಾಗ ಪೇಷಂಟ್ಸ್ಗೆ ಇನ್ಶೂರೆನ್ಸ್ ಇರುತ್ತಲ್ಲ, ಸರ್ಕಾರದ ಇನ್ಶೂರೆನ್ಸ್ ಇರುತ್ತೆ. ಯಾವುದಾದ್ರೂ ಯಶಸ್ವಿನಿ, ವಾಜಪೇಯಿ ಆರೋಗ್ಯಶ್ರೀ, ಅಥವಾ ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಅಂತ ಈ ಸರ್ಕಾರದ ಆರೋಗ್ಯ ಸ್ಕೀಮ್ಸ್ಗಳು ಇವೆಲ್ಲ. ಒಂದು ಸ್ಕೀಮ್ಗೆ ಒಂದು ಸ್ಕ್ಯಾಮ್ ಮಾಡ್ತಾರಂಥದ್ದು ಈ ಕಾರ್ಪೊರೇಟ್ ಹಾಸ್ಪಿಟ್ಲು. ನಿಜವಾಗ್ಲೂ ಪೇಷಂಟೇ ಅಲ್ಲ, ಅವ್ನು ರೋಗಿನೇ ಅಲ್ಲ, ಹೆಲ್ದಿಗಿರೋನ್ನ ಅವ್ನಿಗೆ ಹೊಟ್ಟೆ ನೋವು ಬಂದಿದೆ ಅನ್ನೋದಕ್ಕೆ ಅವ್ನಿಗೆ ಹರ್ನಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಬಂದು ನಾವು ಸರ್ಜರಿ ಮಾಡಿದಾಗ ಏನು ಮಾಡ್ತಾರೆ, ಅದನ್ನು ಸರ್ಜರಿ ಮಾಡಿ ಅದನ್ನು ಬಿಲ್ ಆಗುತ್ತಲ್ಲ, ಆ ಬಿಲ್ಲನ್ನು ಸರ್ಕಾರಕ್ಕೆ ಕಳಿಸ್ತಾ ದುಡ್ಡು ಬರುತ್ತೆ. ಆವಾಗ ಆ ದುಡ್ಡು ಬರುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವಶ್ಯಕತೆ ಇರೋ ಪೇಷಂಟ್ಸ್ಗೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ನಿಜವಾಗ್ಲೂ ನೆಸೆಸಿಟಿ ಇದ್ರೆ, ಇಲ್ಲದೇ ಇದ್ರೆ ಜನಕ್ಕೆ, ಜನರ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದೇ ಬರುತ್ತಲ್ಲ. ಈ ಥರದನ್ನು ಸಾಕಷ್ಟು ಸ್ಕೀಮ್ಸನ್ನು, ಸರ್ಕಾರಿ ಸ್ಕೀಮ್ಗಳು ಒಂದು ಸ್ಕ್ಯಾಮ್ ಆಗಿ ಮಾರ್ಪಟ್ಟಿದ್ದಾವೆ. ಹೌದು ಸರ್. ಈ ರೀತಿ ಇದ್ದಾಗ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ನ ನೋಡಕ್ಕೂ ಸಹ ಫ್ಯಾಮಿಲಿ ಮೆಂಬರ್ಸ್ ನ ಅಲೋ ಮಾಡೋದಿಲ್ಲ. ಅಂದ್ರೆ ಏನಕ್ಕೆ? ಫ್ಯಾಮಿಲಿ ಅವ್ರಿಗೆ ಗೊತ್ತಾಗುತ್ತೆ ಒಳಗಡೆ ಏನ್ ನಡೀತಾ ಇದೆ ಅಂತನಾ? ಹಾ, ಕೆಲವು ಸರಿ ಹಾಗೆ ಆಗುತ್ತೆ. ಈಗ ಪೇಷಂಟ್ಸ್ಗೆ ರೋಗಿಯ ಹಕ್ಕುಗಳು, ರೋಗಿಯ ಜವಾಬ್ದಾರಿಗಳು ಇರುತ್ತೆ. ಪೇಷಂಟ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಯಾವುದೇ ರೋಗಿ ಆಗಿದ್ರು ರೋಗಿಗೆ ಮಾಹಿತಿ ಕೊಡಬೇಕು. ನಿಮ್ಮ ಪೇಷಂಟ್ ಅವ್ರಿಗೆ ಯಾವ ಕಂಡೀಷನ್ ಇದೆ, ಅವ್ರಿಗೆ ಏನು ಡೈಗ್ನೋಸ್ ಆಗಿದೆ, ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಹೇಗಿದೆ ಸ್ಟೇಜು, ಯಾವ ಥರ ಕಂಡೀಷನ್ಸ್ ಆಗ್ಬೋದು, ಸಾಧಕೇನು ಬಾಧಕೇನು, ಪ್ರತಿಯೊಂದು ರೋಗಿಗೆ ಹೇಳಬೇಕಾದದ್ದು ಡಾಕ್ಟರ್ ಆದ್ಯ ಕರ್ತವ್ಯ. ಏನಾಗುತ್ತೆ ಏನಂತ ಅದನ್ನು ಮುಚ್ಚಿಟ್ಟಾಗ ಅದು ನಿಜವಾಗ್ಲೂ ಇವ್ರು ಮಾಡ್ತಾ ಇರೋ ಟ್ರೀಟ್ಮೆಂಟ್ ಸರಿಯಾಗಿದ್ರೂ ಅದ್ರ ಬಗ್ಗೆ ಮಾಹಿತಿ ಕೊಡದೇ ಇದ್ರೆ ಪೇಷಂಟ್ಗೆ ಡೌಟ್ ಬಡಕ್ಕೆ ಶುರು ಆಗುತ್ತೆ. ಡೌಟ್ ಶುರು ಆದ ತಕ್ಷಣನೇ ಪೇಷಂಟ್ಸು ಸುಮ್ಮನೆ ಇರೋದಿಲ್ಲ. ಅವರು ಯಾಕೆ ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ, ಏನು ಮಾಡ್ತಾ ಇದ್ದೀರಾ ನೀವು, ಯಾವ ಇಂಜೆಕ್ಷನ್ ಕೊಟ್ರಿ ಅಂತ ಯೂಶ್ವಲಿ ಜನರಲ್ ಏನು ಮಾಡ್ಬಿಡ್ತಾರೆ, ಆ ಥರ ಮಿಸ್ಇನ್ಫಾರ್ಮೇಷನ್ ಆದಾಗ ಅಥವಾ ಇನ್ಫಾರ್ಮೇಷನ್ ಕೊಡದೇ ಇರುವಾಗ ಜನ ಗಾಬರಿ ಆಗಿ ವಿಡಿಯೋ ಮಾಡೋದಾಗಲಿ ಅಥವಾ ಅದು ಪ್ರಶ್ನೆ ಮಾಡೋದನ್ನು ಮಾಡ್ತಾರೆ. ಯಾವಾಗಲೂ ಡಾಕ್ಟರ್ ಆಗಿರೋಂಥವ್ರು, ನಿಜವಾದ ರೆಸ್ಪಾನ್ಸಿಬಲ್ ಆಗಿರೋ ಡಾಕ್ಟ್ರು ಕಂಪ್ಲೀಟ್ ಮಾಹಿತಿನ ರೋಗಿಗೆ ಕೊಡಬೇಕಾದದ್ದು ಅವ್ನ ಆದ್ಯ ಕರ್ತವ್ಯ. ಆ ಥರದ್ದಾದಾಗ ಕೆಲವು ಸಾರಿ ಏನಾಗುತ್ತೆ, ಈ ಥರದ್ದಾಗುತ್ತೆ ಮಿಸ್ಇನ್ಫಾರ್ಮೇಷನ್. ಡಾಕ್ಟ್ರು ಸರಿಯಾಗಿ ಮಾತಾಡದೇ ಇದ್ದರೆ ಅಥವಾ ಡಾಕ್ಟ್ರು ಸರಿಯಾಗಿ ನಡ್ಕೊಳ್ಳದೇ ಇದ್ದರೆ
ಆಗುತ್ತೆ. ಇನ್ನು ಕೆಲವು ಸಾರಿ ಹಾಸ್ಪಿಟಲ್ದವರು ಸಾಕಷ್ಟು ಬಿಲ್ ಮಾಡಿದ್ರೆ ಅನ್ನೋದಕ್ಕೆ ಕೆಲವು ಸಾರಿ ಪೇಷಂಟ್ಸು ಡಾಕ್ಟರ್ ಮೇಲೆ ಹೊಡಿಯೋದು ಬಡಿಯೋದು ಮಾಡ್ತಾರೆ, ಅಥವಾ ವಿಡಿಯೋ ಮಾಡೋದು. ಕೆಲವು ICU ಅಲ್ಲೆಲ್ಲ ವಿಡಿಯೋ ಮಾಡೋದಾಗ್ಲಿ ಅಥವಾ ಅವ್ರನ್ನ ಪ್ರಶ್ನೆ ಮಾಡೋದಾಗ್ಲಿ ಅಥವಾ ತೊಂದರೆ ಕೊಡೋದಾಗ್ಲಿ ಅದೆಲ್ಲ ಕಾನೂನು ಪ್ರಕಾರ ಅಪರಾಧ. ಸರ್, ಹಾಗಾದ್ರೆ ಈಗ ಒಬ್ಬ ಪೇಷಂಟ್ ಕಡೆಯವರು ಸೊ ಡಾಕ್ಟರ್ಸ್ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನುಮಾನ ಬಂದಾಗ ಅವ್ರು ಏನ್ ಮಾಡ್ಬೋದು ಇರುತ್ತೆ? ಅವ್ರ ಅನುಮಾನ ಬಂದಾಗ ಅಲ್ಲಿರುವಂತ ಯಾರಿಗೆ ಡಾಕ್ಟರ್ಗೆ ಹೇಳುವಂಥದ್ದು, ನೋಡಿ ನಮಗೆ ಅನುಮಾನ ಆಗ್ತಾ ಇದೆ, ನಮಗೆ ಅನುಮಾನ ಪರಿಹರಿಸಿ, ಏನಾಗ್ತಾ ಇದೆ, ನೀವೇನ್ ಬಟ್ ಎಲ್ಲ ಡಾಕ್ಟರ್ಸ್ ಅವರು ಆನ್ಸರ್ ಮಾಡಕ್ ರೆಡಿ ಇರಲ್ವಲ್ಲ ಸರ್. ಇವಾಗ ನಾವು ನೋಡ್ತೀವಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಪೇಷಂಟ್ಸ್ ನ ತುಂಬಾ ನೆಗ್ಲಿಜೆನ್ಸಿಯಲ್ಲಿ ಮಾತಾಡಿಸ್ತಾರೆ. ಪೇಷಂಟ್ಸ್ ಕಡೆಯವರು ಏನಾದ್ರು ಕೇಳಿದ್ರೆ ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಸೊ ಈ ರೀತಿ ಎಲ್ಲ ಬಂದಾಗ ಏನ್ ಆಕ್ಷನ್ ತಗೋ? ಇಲ್ಲ, ನಿಜವಾಗ್ಲೂ ಆತರ ಮಾಡಿದಾಗ ತುಂಬಾ ಅಪರಾಧ ಅದೊಂಥರ ತಪ್ಪು ಅದು. ಯಾಕಂದ್ರೆ ಪೇಷಂಟ್ಸ್ಗೆ ಇನ್ನೂ ಜಾಸ್ತಿ ಸೆನ್ಸಿಟಿವ್ ಆಗಿಬಿಡ್ತಾರೆ, ಮತ್ತು ಅವ್ರಿಗೆ ಭಯ ಆಗ್ಬಿಡುತ್ತೆ ಏನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಟ್ರೀಟ್ಮೆಂಟ್ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಸಾಕಷ್ಟು ಜನ ಇರೋದೇ ಒಳ್ಳೆ ಡಾಕ್ಟರ್ಸು. ಬಟ್ ಕೆಲವರು ಈ ಮಾಹಿತಿ ಕೊಡದೇ ಇರೋದಕ್ಕೆ ಏನಾಗುತ್ತೆ, ಮಾಹಿತಿ ಕೊರತೆಯಿಂದ ಸಾಕಷ್ಟು ಜನಕ್ಕೆ ಭಯ ಆಗುತ್ತೆ, ಅಥವಾ ಸಸ್ಪೀಸಿಯಸ್ ಆಗಿಬಿಡ್ತಾರೆ. ಡಾಕ್ಟರ್ ನೋಡೋ ದೃಷ್ಟಿಯಿಂದ ಇವ್ರು ಏನೋ ಮೋಸ ಮಾಡ್ತಾ ಇದ್ದಾರೆ, ಏನೋ ಆಗ್ತಾ ಇದೆ ಅಂತ ಆಗುತ್ತೆ. ನಿಜವಾಗ್ಲೂ ಆ ಥರ ಮಾಡಬಾರ್ದು. ಆ ಥರ ಮಾಡಿದಾಗ ಅಲ್ಲಿರುವಂಥ ಮ್ಯಾನೇಜ್ಮೆಂಟ್ಗೆ ಹೇಳುವಂಥದ್ದು, ಅಥವಾ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಂತಿದೆ, ಜಿಲ್ಲಾ ಆರೋಗ್ಯ ಅಧಿಕಾರಿ ಅಂತಿರ್ತಾರೆ, DHO ಅಂತ ಇರ್ತಾರೆ, ಡಿಸ್ಟಿಕ್ಕಿಗೆ ಒಬ್ಬರು ಜಿಲ್ಲಾ ಆರೋಗ್ಯ ಅಧಿಕಾರಿ ಇರ್ತಾರೆ. ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡ್ಬೋದು, ಈ ಥರ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಹೀಗಾಗಿದೆ, ಇಂತಿಂಥ ಟ್ರೀಟ್ಮೆಂಟ್ ತೊಗೊಂಡ್ವಿ, ಈ ಕಾರಣದಿಂದ ಇವರು ಟ್ರೀಟ್ಮೆಂಟ್ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡಲಿಲ್ಲ, ಅಥವಾ ಅನ್ನೆಸೆಸರಿಯಾಗಿ ಟೆಸ್ಟ್ ಮಾಡಿಸಿದ್ರು, ಅಥವಾ ನೆಸೆಸಿಟಿ ಇಲ್ಲದೆ ಇದ್ರೂ ಸರ್ಜರಿ ಮಾಡಿದ್ರು. ಈ ಥರದ್ದು ನಿಮ್ಗೆ ಅನಿಸಿದಾಗ, ಪ್ರೂಫ್ ಏನಾದರೂ ಸಿಕ್ಕಾಗ ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಮಾಡಿದ್ರೆ ಅವರು ಆ್ಯಕ್ಷನ್ನ ಮಾಡ್ತಾರೆ. ಓಕೆ, ಈ ಥರ ಒಂದು ಸಂದರ್ಭದಲ್ಲಿ ಅವರು ಡಿಸ್ಚಾರ್ಜ್ ಬರ್ಸ್ಕೋಬಹುದಾ? ಸುಮಾರು ಹಾಸ್ಪಿಟಲ್ಗಳಲ್ಲಿ ಡಿಸ್ಚಾರ್ಜ್ ಬರ್ಕೊಡಲ್ಲ. ಈಗ ಹೌದು, ಪೇಷಂಟ್ಸನ್ನು ಡಿಸ್ಚಾರ್ಜನ್ನು ಬರ್ದುಕೊಡ್ಬೇಕಾದದ್ದು ಅವ್ರ ಹಕ್ಕಾಗುತ್ತೆ. ಪೇಷಂಟ್ಸ್ಗೆ ಪೇಷಂಟ್ ಕಂಡೀಷನ್ ಮೇಲೆ, ಈಗ ಕ್ರಿಟಿಕಲ್ ಕಂಡೀಷನ್ ಇರ್ತಾರೆ, ನೀವು ಡಿಸ್ಚಾರ್ಜ್ ಕೇಳ್ತೀರಾ, ಪೇಷಂಟು ಅವ್ರ ಹಾಸ್ಪಿಟ್ಲಿಂದ ನೆಕ್ಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋವರೆಗಾದ್ರೂ ಚೆನ್ನಾಗಿರ್ಬೇಕಲ್ಲ. ಇಲ್ಲದೆ ಇದ್ರೆ ಪೇಷಂಟ್ಸ್ ಹತ್ತೋದ್ರೆ ಅದ್ರ ಯುವರ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ನೀವು ಬರೆದು ಕೊಡಬೇಕು, ಪೇಷಂಟ್ಸ್ಗೆ ಏನಾದರೂ ನಮ್ಗೆ ತೊಂದರೆ ಇಲ್ಲ, ನಾವು ಪೇಷಂಟ್ಸನ್ನ ತೊಗೊಂಡು ಹೋಗ್ತೀವಿ, ನಾವು ಡಿಸ್ಚಾರ್ಜ್ ಮಾಡಿ ಅಂದರೆ ನೀವು ಬರೆದು ಕೊಟ್ಟಾಗ ನಾವು ಡಿಸ್ಚಾರ್ಜ್ನ ಮಾಡ್ಬೋದು. ಬಟ್ ಅದು ಇಲ್ಲದೆ ಇದ್ರೆ, ಬರೆದು ಕೊಡದೇ ಇದ್ರೆ ಅದು ಡಾಕ್ಟ್ರು ಬಿಡಲ್ಲ ಪೇಷಂಟ್ಸನ್ನ. ಮತ್ತು ಕೆಲವು ಸಾರಿ ಡಾಕ್ಟ್ರೇ ಡಿಸ್ಚಾರ್ಜ್ ಮಾಡಲ್ಲ, ಇರಿ ಇನ್ನೊಂದು ಸ್ವಲ್ಪ ದಿನ ಇರಿ, ಹೀಗಿದೆ ಹಾಗಿದೆ ಮಿಸ್ಗೈಡ್ ಮಾಡಿದಾಗ, ಅಥವಾ ನೆಸೆಸಿಟಿ ಇಲ್ಲದೆ ಇರೋದು ICU ಅಲ್ಲಿ ಹಾಕೊಂಡು ಪೇಷಂಟ್ಸು ಕೆಲವರು ಹೇಳ್ತಾ ಇರ್ತಾರೆ. ಬಟ್ ಕೆಲವು ಕಡೆ ಆಗಿದೆ, ಕೆಲವು ಇನ್ಸಿಡೆಂಟ್ಸು ಪೇಷಂಟ್ಸ್ ಸತ್ತೋಗಿದ್ರು ಇಟ್ಕೊಂಡು ಹಾಗೆ ಬಿಲ್ ಮಾಡಿರೋಂಥದ್ದು ಇದೆ. ಈ ಥರದ್ದು 1-2 ಕೇಸ್ ಆದಾಗ ಜನಕ್ಕಾಗುತ್ತೆ, ಎಲ್ಲ ಟೈಮಲ್ಲಿ ಹೀಗೆ ಮಾಡ್ತಾರೆ ಡಾಕ್ಟ್ರು ಅನ್ನೋಂಥದ್ದು ಒಂದು ಭಾವನೆ ಆಗುತ್ತೆ. ಆ ಭಾವನೆ ಹೊರಗಡೆ ಬೆಳಗಬೇಕಾದ್ರೆ ಪೇಷಂಟ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕು, ನೋಡಿ ಹೀಗಿದೆ ಕಂಡೀಷನು, 24 hours 48 hours ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ, ಇಂಪ್ರೂವ್ಮೆಂಟ್ ಆಗಲ್ಲ, ಈ ಥರದ ಮಾಹಿತಿ ಕೊಟ್ಟಾಗ ಅವ್ರಿಗೆ ಇದು ಆಗುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ, ಸಡನ್ ಆಗಿ ಬಿಲ್ ಕಟ್ಟಿ ಲಕ್ಷ ಬಿಲ್ಗಳು ಹೋದಾಗ ಅವ್ರಿಗೆ ಈ ಕಡೆ ದುಡ್ಡು ಹೋಗುತ್ತೆ, ಮತ್ತೆ ಪ್ರಾಣನೂ ಹೋಗುತ್ತೆ. ಆ ಥರ ತುಂಬ ಗಾಬರಿ ಆಗ್ತಾರೆ, ಮತ್ತೆ ಪ್ಯಾನಿಕ್ ಆಗ್ತಾರೆ. ಅದು ಎಲ್ಲದನ್ನೂ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಸೊ ಈಗ ಅಷ್ಟೆಲ್ಲ ಅವರು ದುಡ್ಡು ಖರ್ಚು ಮಾಡ್ತಾರೆ, ಸೊ ಕೊನೆಗೂ ಪ್ರಾಣನೂ ಅವ್ರಿಗೆ ಸಿಗಲ್ಲ ಅಂದಾಗ ಎರಡು ಲಾಸ್ ಅಲ್ವಾ ಸರ್? ಹೌದು 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 ಹೌದು. ಅಂಡ್ ಸರ್, ಆಲ್ಸೋ ಈಗ ನಾವು ಕಾರ್ಪೊರೇಟ್ ಬಗ್ಗೆ ಮಾತಾಡಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಹೇಗೆ ರನ್ ಆಗುತ್ತೆ? ಈಗ ನಿಮ್ಗೆ ಗೊತ್ತಿದೆ, ಸರ್ಕಾರಿ ಆಸ್ಪತ್ರೆ ಅಂದರೆ ಟ್ರೀಟ್ಮೆಂಟ್ ಉಚಿತ, ಸಾವು ಖಚಿತ ಅನ್ನೋಂಥ ಸ್ಥಿತಿಯಲ್ಲಿದೆ ಪರಿಸ್ಥಿತಿ. ಈ ದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ, ಭಾಳ ಜನ ಈ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ, ರಾಯಚೂರು, ಗುಲ್ಬರ್ಗ, ಬಾಗಲಕೋಟೆ, ಬೀದರು ಅಥವಾ ಈ ಥರ ಜಿಲ್ಲೆಗಳಲ್ಲಿ ಆರೋಗ್ಯ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ಪ್ರೈಮರಿ ಹೆಲ್ತ್ ಸೆಂಟರ್ ಅಂತಾರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಅಲ್ಲಿ ಡಾಕ್ಟ್ರು, ನರ್ಸು, ಟೆಕ್ನಿಷಿಯನ್ನು, ಮೆಡಿಸಿನ್ಸು, ಆಮೇಲೆ ಸ್ಟಾಫ್ ನರ್ಸು, ಈ ಥರದ್ದು ಕಂಪ್ಲೀಟಾಗಿ ಒಂದು 7-8 ಜನ ಸ್ಟಾಫ್ ಇರುತ್ತೆ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ. ಕನಿಷ್ಠ ಅಂದರೂ ದಿನಕ್ಕೆ ಕನಿಷ್ಠ 70ರಿಂದ 100 ಪೇಷಂಟ್ಸ್ ಆದರೂ ನೋಡ್ಬೇಕಲ್ಲ. ಕನಿಷ್ಠ ಸರ್ಕಾರ 25ರಿಂದ 30 ಲಕ್ಷ ರೂಪಾಯಿ ಈ ಆರೋಗ್ಯ ಅಂದರೆ ಈ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಖರ್ಚು ಮಾಡುತ್ತೆ. ಒಂದು ಕ್ಲಿನಿಕ್ಸೆ, ಒಂದು ಸೆಂಟ್ರಿಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕನಿಷ್ಠ ದಿನಕ್ಕೆ 50ರಿಂದ 100 ಪೇಷಂಟ್ಸ್ ಆದರೂ ನೋಡಬೇಕಾಗಿತ್ತು. ಬಟ್ ಇವಾಗ ದುರಾದೃಷ್ಟ, ಒಂದು 10 ಪೇಷಂಟು 15 ಪೇಷಂಟ್ಸನ್ನು OPD ಬೇಸಿಸಲ್ಲಿ ನೋಡ್ತಾರೆ. ಡಾಕ್ಟ್ರ್ ಇದ್ದರೆ ನರ್ಸ್ ಇರಲ್ಲ, ನರ್ಸ್ ಇದ್ದರೆ ಮೆಡಿಸಿನ್ಸ್ ಇರಲ್ಲ, ಮೆಡಿಸಿನ್ಸ್ ಇದ್ದರೆ ಕ್ಲೀನ್ಲಿನೆಸ್ ಇರಲ್ಲ. ಆಮೇಲೆ ಸರ್ಕಾರಿ ಡಾಕ್ಟ್ರುಗಳು ಕಾರ್ಯಸ್ಥಳದಲ್ಲೇ ಇರಬೇಕು, ಅಂದರೆ ವರ್ಕಿಂಗ್ ಸ್ಟೇಷನಲ್ಲೇ ಇರಬೇಕು. ಸರ್ಕಾರದ ರೂಲ್ ಅದು.
ಮ್ಯಾಂಡೇಟರಿ ಆಗಿರ್ಬೇಕು. ಡಾಕ್ಟರ್ಗಳು ಏನು ಮಾಡ್ತಾರೆ, ಇದು ಹಳ್ಳಿ ಇದೆ, ಇಲ್ಲಿ ನಮ್ಗೆ ಇರೋದಕ್ಕೆ ಫೆಸಿಲಿಟೀಸ್ ಇರಲ್ಲ, ಅವ್ರಿಗೆ ಕ್ವಾರ್ಟರ್ಸ್ ಇರಲ್ಲ ಅನ್ನೋದಕ್ಕೆ ಅವರು ತಾಲೂಕಾ ಪ್ಲೇಸು ಡಿಸ್ಟಿಕ್ ಪ್ಲೇಸ್ಗೆ ಸೆಟ್ ಆಗ್ಬಿಡ್ತಾರೆ. ಹೌದು. ಅಲ್ಲಿ ಹೋಗಿ ಸೆಟ್ಲ್ ಆದ್ಮೇಲೆ ಇಲ್ಲಿ ಪೇಷಂಟ್ಸು ರಾತ್ರಿ ಯಾವುದೋ ಡೆಲಿವರಿಗಂತ ಇಲ್ಲಿ ಬಂದಾಗ ಅದು ಅಲ್ಲಿ ಡೆಲಿವರಿ ಮಾಡೋದಕ್ಕೆ ಡಾಕ್ಟರ್ ಇರಲ್ಲ. ಡಾಕ್ಟರ್ ಇದ್ರೆ ಡಾಕ್ಟರ್ ಇಲ್ಲ ಅಂದಾಗ ನರ್ಸ್ ಇರ್ತಾರೆ, ನರ್ಸ್ಗೆ ಕ್ವಾಲಿಫೈಡ್ ನರ್ಸ್ ಇರ್ತಾರೆ, ಬಟ್ ಅಂಡರ್ ದಿ ಗೈಡೆನ್ಸ್ ಆಫ್ ದಿ ಡಾಕ್ಟರ್ ಅವರು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಈ ಕಾರಣದಿಂದ ಸಾಕಷ್ಟು ಈ ಶಿಶು ಮರಣಗಳಾಗ್ತಾರಂಥದ್ದು, ಅಂತ ಡೆಲಿವರಿ ಈ ಥರದ್ದಾಗ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಂದರೆ ಸರ್ಕಾರ ಏನಂದರೆ, ಈಗ ಪ್ರತಿಯೊಬ್ಬರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ 2020 ಅಂತ ಹೇಳ್ತಾ ಇದ್ರೆ, ಇವಾಗ 26 ಬಂತು. ಅಂದರೆ ಹೆಲ್ತ್ ಫಾರ್ ಆಲ್ ಫಾರ್ ಹೆಲ್ತ್ ಅಂತ. ಬಟ್ ನಿಜವಾಗ್ಲೂ ಅದು ಯಾವುದೂ ಸಿಗ್ತಾ ಇಲ್ಲ. ಸುಮ್ಮನೆ ಸರ್ಕಾರಿ ಘೋಷಣೆಗಳೇ ಆಗಿದ್ದಾವೆ ಹೊರತಾಗಿ ವಾಸ್ತವದಲ್ಲಿ ವರ್ಕ್ ಆಗ್ತಾ ಇಲ್ಲ. ಕಾರಣ, ಈ ಆರೋಗ್ಯ ಕ್ಷೇತ್ರ ನಮ್ಮ ದೇಶದಲ್ಲಿ ಚಿಂತಾಜನಕದಲ್ಲಿ ಎಮರ್ಜೆನ್ಸಿ ಸ್ಟೇಟಲ್ಲಿದೆ. ಅಂದರೆ ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸತ್ತೋಗ್ತಾರೆ. ಅಂದರೆ ಅಂಡರ್ ಟ್ರೀಟೇಬಲ್ ಕಂಡೀಷನ್, ಗುಣಮುಖವಾಗುವ ಕಾಯಿಲೆಯಿಂದ, ವಾಸಿಯಾಗುವ ಕಾಯಿಲೆಯಿಂದ. ಇದು ನಾನು ಹೇಳ್ತಾ ಇಲ್ಲ, ಭಾರತ ಸರ್ಕಾರದ ತಂದೆ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಿರೋಂಥದ್ದು. ಅಂದರೆ ತಿಂಗಳಿಗೆ 2 ಲಕ್ಷ ಜನ ಈ ಗುಣಮುಖವಾಗುವ ಕಾಯಿಲೆಯಿಂದನೇ ಸತ್ತೋಗ್ತಾ ಇದ್ದಾರೆ. ಅಂದರೆ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆನಾ ಅಥವಾ ಸಾವ? ಈಗ ಯಾರು ಸಾಯ್ತಾ ಇರೋದು ಹೇಳಿ? ಯಾರಾದ್ರೂ ಬಡವ್ರ ಮಕ್ಕಳು, ಅಸಹಾಯಕರ ಮಕ್ಕಳು, ಅಮಾಯಕರ ಮಕ್ಕಳು, ಅಥವಾ ಜನಸಾಮಾನ್ಯರು ಸಾಯ್ತಾರಂಥದ್ದು. ಯಾವ್ದಾದ್ರು MLA ಮಗ, MP ಮಗ, ಅಥವಾ ಈಗ MLAಗಳು MP ಗಳು 224 MLAಗಳು MP ಗಳು ಅವರಿಗೆಲ್ಲ ಯಾವುದೇ ಹಾಸ್ಪಿಟಲ್ಗೆ ಹೋದ್ರು ಎಲ್ಲ ರಾಯಲ್ ಟ್ರೀಟ್ಮೆಂಟ್ ಅಲ್ಲ. ಹೌದು. ಅವರು ಯಾವ್ದಾದ್ರು ಸರ್ಕಾರಿ ಆಸ್ಪತ್ರೆ ಹೋಗಿ ಅವ್ರ ಹೆಂಡತಿನ ಡೆಲಿವರಿ ಮಾಡಿಸಿದಾರ? ಅವ್ರು ಯಾವ್ದಾದ್ರು ಕಾರ್ಪೊರೇಟ್ ಹಾಸ್ಪಿಟಲ್ಗೋ ಯಾವ್ದೋ ಸ್ಟಾರ್ ಹಾಸ್ಪಿಟಲ್ಗೋ ಹೋಗಿ ತೋರಿಸ್ಕೋತಾರೆ ಹೊರತಾಗಿ ಅದೇ ಜನಸಾಮಾನ್ಯರಿಗೆ ಸಿಗ್ಬೇಕು. ಈಗ ಯಥಾ ರಾಜ ತಥಾ ಪ್ರಜಾ, ಜನಸೇವಕರು ಅಂದಾಗ ಈಗ ಜನಕ್ಕೆ ಏನು ಸಿಗುತ್ತೋ ಅವರು ಅದನ್ನೇ ಮಾಡ್ಕೋಬೇಕಾಗಿರೋಂಥದ್ದು. ಅದು ಆಗ್ತಾ ಇಲ್ಲ, ಅದು ದುರಾದೃಷ್ಟ. ಸರ್, ಈ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ನೆಗ್ಲಿಜೆನ್ಸಿಯಿಂದ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಖಂಡಿತ ಲಾಭ ಅಲ್ವಾ ಸರ್? ಹೌದು, ಖಂಡಿತ ಲಾಭ ಆಗಿದೆ. ಈಗ ಏನಾಗಿದೆ, ಈಗ 224 MLAಗಳು ಅವ್ರದ್ದೇ ಆದಂಥ ಪ್ರೈವೇಟ್ ಹಾಸ್ಪಿಟಲ್ಗಳನ್ನು ಮಾಡ್ಕೋತಾರೆ. ಪ್ರೈವೇಟ್ ಸ್ಕೂಲ್ಸು, ಕಾಲೇಜುಗಳು, ಅವ್ರದ್ದೇ ಪೆಟ್ರೋಲ್ ಬಂಕು, ಅವ್ರದ್ದೇ ವೈನ್ ಶಾಪು, ಅವ್ರದ್ದೇ ಪಬ್ಬು, ಅವ್ರದ್ದೇ ಕ್ಲಬ್ಬು. ಅವರು ಸರ್ಕಾರದಲ್ಲಿರೋಂಥ ಟ್ಯಾಕ್ಸ್ ಪೇಯರ್ಸ್ ಮನಿನ, ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ ಆರ್ ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ಮನಿನ ಲೂಟಿ ಮಾಡಿ ನಾವೇನು ಮಾಡ್ತಾ ಇದೀವಿ, ನಾವು ದುಡಿಮೆಯ ಭಾಗದಲ್ಲಿ ಈಗ ನಾವು ಅವ್ರದ್ದೇ ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ತೋರಿಸ್ಕೋಬೇಕು. ಸರ್ಕಾರಿ ಆಸ್ಪತ್ರೆಗಳನ್ನು ಕೊಲ್ಯಾಪ್ಸ್ ಮಾಡಿ ಅಲ್ಲಿ ಸರ್ವಿಸ್ ಕೊಡದೆ, ಅಲ್ಲಿ ನಿಜವಾದ ಕರಪ್ಷನ್ ಆಗದೆ ಇದ್ದಿದ್ರೆ ಆ ಪ್ರೈವೇಟ್ ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿರ್ತಾ ಇತ್ತು. ಈ ಒಂದು ವಿಷಯ ನಾನು ಗಮನಿಸಿದ್ದೀನಿ. ಈಗ ಒಬ್ರು ಡಾಕ್ಟರ್ ವರ್ಕ್ ಮಾಡ್ತಿರ್ತಾರೆ, ಪೇಷಂಟ್ ಅಲ್ಲಿ ತೋರಿಸ್ತಿರ್ತಾರೆ, ಅದಾದ್ಮೇಲೆ ಪೇಷಂಟ್ಸು ಸಹ ಅಪ್ರೋಚ್ ಮಾಡ್ತಾರೆ, ನಿಮ್ದು ಕ್ಲಿನಿಕ್ ಇದ್ರೆ ಹೇಳಿ, ನಾವು ಅಲ್ಲೇ ಬಂದ್ಬಿಡ್ತೀವಿ, ಅಲ್ಲೇ ತೋರಿಸ್ಕೊಳ್ತೀವಿ ಅಂತ. ಸೊ ಅಲ್ಲಿಗೆ ಡಾಕ್ಟರ್ಗೆ ಅಲ್ವಾ ಸರ್? ಹೌದು. ಈಗ ಏನಾಗುತ್ತೆ, ಈ ಸರ್ಕಾರಿ ಡಾಕ್ಟರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಅವ್ರದ್ದೊಂದು ಹಾಸ್ಪಿಟಲ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ರೇಡಿಯಸ್ ಅಲ್ಲಿ, ಇಲ್ಲಾಂದ್ರೆ ಅಪೋಸಿಟ್ ಏನೋ ಒಂದು ಹಾಸ್ಪಿಟಲ್ ಅವ್ರ ವೈಫ್ ಹೆಸರಲ್ಲೋ ಅಥವಾ ಇನ್ಯಾರ ಹೆಸರಲ್ಲಿ ಒಂದು ಹಾಸ್ಪಿಟಲ್ ಮಾಡೋದು. ಈ ಡೆಲಿವರಿ ಇಲ್ಲಿ ಸರ್ಕಾರಿ ಆಸ್ಪತ್ರೆ ನಿಮ್ಗೆ ಗೊತ್ತಿದೆ, ಇಲ್ಲಿ ಸರಿಯಾಗಿ ಆಗಲ್ಲ, ಅಲ್ಲಿ ನಮ್ದು ಎದುರುಗಡೆ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಬನ್ನಿ ಅಂತ ಚೀಟಿ ಬರ್ದು ಕೊಡುವಂಥದ್ದು, ಅಥವಾ ಅಲ್ಲಿ ನೀವು ಡೆಲಿವರಿ ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಇದೆಲ್ಲ ಗೌರ್ಮೆಂಟ್ ಕಣ್ಣಿಗೆ ಕಾಣಲ್ವಾ ಅಂತ? ಗೌರ್ಮೆಂಟ್ ಕಣ್ಣಿಗೆ ಕಾಣುತ್ತೆ. ಸರ್ಕಾರನೇ ರೂಲ್ ಮಾಡಿದೆ, ಯಾವ ಸರ್ಕಾರಿ ವೈದ್ಯಾಧಿಕಾರಿ ಆಗಿರ್ತಾನೆ ಅವನು OPD ಬೇಸಿಸ್ ಮಾತ್ರ ಹೊರಗಡೆ ನೋಡಬಹುದು, IPD ಪೇಷಂಟ್ಸ್ ನೋಡೋ ಹಾಗಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಇಡೋ ಹಾಗಿಲ್ಲ ಅಂತ ರೂಲ್ ಇದೆ. ಈ ಸರ್ಕಾರದ ನಿಯಮಗಳು, ಕಾನೂನುಗಳು ಬುಕ್ಕಲ್ಲಿ ಇದಾವೆ ಅಷ್ಟೇ. ಈ ಭಾರತದ ಸಂವಿಧಾನದ ರೂಲ್ಸ್ ಪಾಲಿಸ್ತಾ ಇಲ್ಲ. ಯಾಕಂದ್ರೆ ಸರ್ಕಾರದ ನಿಯಮಗಳು ಅಂದ್ರೆ ರೂಲ್ಸು, ರೆಗ್ಯುಲೇಷನ್ಸು, ಕಾನೂನುಗಳು ಬುಕ್ಕಲ್ಲಿ ಇದಾವೆ. ನಿಮಗೆ ಗೊತ್ತಿದೆ, ರಾಜಕಾರಣ ಅಂದರೆ ಹಾಗೇನೆ, ನಮ್ಮನ್ನು ರೂಲ್ ಮಾಡೋರು ಯಾರು, ಪಾಲಿಸಿ ಮೇಕಿಂಗ್ ಯಾರು ಅಂದರೆ MLAಗಳು, MP ಗಳು, ಮಿನಿಸ್ಟ್ರುಗಳು, ಚೀಫ್ ಮಿನಿಸ್ಟ್ರುಗಳು, ಇವರೆಲ್ಲರೂ ಪಾಲಿಸಿ ಮೇಕಿಂಗನ್ನು, ಕಾನೂನನ್ನ ರೂಪಿಸ್ತಾರೆ, ಬಟ್ ಕಾನೂನು ಪಾಲನೆ ಮಾಡೋದೇ ಇಲ್ಲ. ಇದು ದುರಾದೃಷ್ಟ. ಹಾಗಾಗಿ ಯಥಾ ರಾಜ ತಥಾ ಪ್ರಜಾ ಅಂತಂದರೆ ಅವರಿಗೆ ಕಂಟ್ರೋಲ್ ಇಲ್ದಿರೋದಕ್ಕೆ ಅವರು ಈ ಸರ್ಕಾರಿ ವೈದ್ಯಾಧಿಕಾರಿಗಳು ಅಥವಾ ಸರ್ಕಾರಿ THO, DHOಗಳು, ಈಗ ತಾಲೂಕು ಹೆಲ್ತ್ ಆಫೀಸರ್ ಅಂತ ಇರ್ತಾರೆ ಮೆಡಿಕಲ್ ಆಫೀಸರ್ ಮೇಲೆ, ಆ THO ಮೇಲೆ DHO ಅಂತ ಇರ್ತಾರೆ, ಜಿಲ್ಲಾ ಆರೋಗ್ಯ ಅಧಿಕಾರಿ DHO ಅಂತ. ನಿಮಗೆ ಗೊತ್ತಿದೆ, ಒಬ್ಬ DHO THO ಆಗಬೇಕು ಕನಿಷ್ಠ 30 ರಿಂದ 40 ಲಕ್ಷ ರೂಪಾಯಿ ಒಬ್ಬ MLAಗೋ, ಮಿನಿಸ್ಟ್ರಿಗೋ, ಅಥವಾ ಆರೋಗ್ಯ ಮಂತ್ರಿಗೋ, ಆರೋಗ್ಯ ಮಂತ್ರಿ ಚಮಚಾಗೋ ಅಥವಾ PAಗೋ ದುಡ್ಡು ಕೊಟ್ಟು ಜಿಲ್ಲಾ ಆರೋಗ್ಯದಕ್ಕೆ ಬೇಕು ಅಷ್ಟು ದುಡ್ಡು ಕೊಡಬೇಕಾಗಿರೋಂಥ ಇದು ವಾಸ್ತವ. ಯಾಕಂದ್ರೆ ನಾನು 2 ಬಾರಿ MLAಗೆ ಕಂಟೆಸ್ಟ್ ಮಾಡಿದ್ದೀನಿ, ನನಗೆ ಗೊತ್ತಿದೆ ಇದು ಹೇಗೆ ವರ್ಕ್ ಆಗುತ್ತೆ. ಹೌದು ಸರ್, ಇದ್ರ ಬಗ್ಗೆ ಮಾತಾಡೋದಾದ್ರೆ ನೀವು 2 ಸಲ ಕಂಟೆಸ್ಟ್ ಮಾಡ್ತೀರಾ MLA ಆಗೋದಕ್ಕೆ. ಡಾಕ್ಟರ್ ಆಗಿ ನೀವು MLA ಆಗ್ಬೇಕು ಅನ್ನೋ ಒಂದು ಅವಶ್ಯಕತೆ ಏನಿದೆ? ಇಲ್ಲ, ಈಗ ಜನಸೇವೆ ಮಾಡಿರೋಂಥದ್ದು, ಕ್ವಾಲಿಫೈಡ್ ಆಗಿರೋಂಥದ್ದು, ಓದಿದವನು
ಮಾತ್ರ ರಾಜಕಾರಣದಲ್ಲಿ ಬರಬೇಕು ಅಂತ. ಯಾರಾದರೂ ಹೆಬ್ಬಟ್ಟಿರೋಂಥವ್ರು, ಅನ್ಎಜುಕೇಟೆಡ್ ಆಗಿರೋಂಥವ್ರು, ಸಾಮಾಜಿಕ ಜ್ಞಾನ ಇಲ್ದಿರೋಂಥದ್ದು, ಅಕ್ಷರ ಜ್ಞಾನದಲ್ಲಿರೋಂಥವ್ರು, ಅಥವಾ ಇವಾಗ ಹೇಗಾಗಿದೆ ನಿಮ್ಗೆ ಗೊತ್ತಿದೆ, ರಾಜಕಾರಣ ಅಂದರೆ ಈಗ ಅವನು ಗಲ್ಲಿ ರೌಡಿ ಇರ್ತಾನೆ, ಆಮೇಲೆ ತಾಲೂಕು ರೌಡಿ ಆಗ್ತಾನೆ, ಆಮೇಲೆ ಜಿಲ್ಲಾ ರೌಡಿ ಆಗ್ತಾನೆ, ಆಮೇಲೆ ವಿಧಾನಸೌಧದಲ್ಲಿ MLA ಆಗ್ತಾನೆ, ಆಮೇಲೆ ಮಿನಿಸ್ಟರ್ ಆಗ್ತಾನೆ. ಇದು ಆಗಿರೋಂಥದ್ದು, ಇದು ನ್ಯಾಚುರಲ್ ಆಗಿರೋಂಥದ್ದು. ಅಥವಾ ಗನಿ ಕಳ್ಳ, ಬಂಡೆ ಕಳ್ಳ, ಇವರೆಲ್ಲರೂ ಇವತ್ತು ರಾಜಕಾರಣದಲ್ಲಿ ಬಂದು MLAಗಳಾಗಿ, MP ಗಳಾಗಿ, ಮಂತ್ರಿಗಳಾಗಿ ಹೋಗ್ತಾ ಇದ್ದಾರೆ. ನನ್ನಂಥವನು ಕ್ವಾಲಿಫೈಡ್ ಆಗಿರೋಂಥವನು, ಎಜುಕೇಟೆಡ್ ಆಗಿರೋಂಥವನು, ಡಾಕ್ಟರ್ ಆಗಿರೋಂಥವನು, ಓದಿದವನಾಗಿರೋಂಥವನು, ಸಾಮಾಜಿಕವಾಗಿ 18 ವರ್ಷದಿಂದ ಕೆಲಸ ಮಾಡ್ತಾರೆ. ನಮ್ಮಂಥವನು ಯಾಕೆ ರಾಜಕಾರಣಿ ಆಗಬಾರ್ದು, ನಾನು ಯಾಕೆ MLA ಆಗಬಾರ್ದು ಅಂತ. ಹಾಗಾದ್ರೆ ನಿಮ್ಮ ಎಜುಕೇಶನ್ ಇರೋರೆಲ್ಲಾನು ಈಗ ಮಿನಿಸ್ಟರ್ಸ್ ಆದ್ರೆ ಏನೊಂದು ಬದಲಾವಣೆ ನಾವು ನೋಡ್ಬೋದು? ಖಂಡಿತವಾಗ್ಲೂ ಎಜುಕೇಟೆಡ್. ನಮ್ಮದು ರಾಜಕಾರಣ ಇರೋಂಥದ್ದು, ನಾನು 2 ಬಾರಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದಾಗ, ಸ್ಪರ್ಧೆ ಮಾಡಿದಾಗ, ನಾನು ವಿಜಯಪುರ ಜಿಲ್ಲೆ ಸಿಂದಗಿಯಲ್ಲಿ ಕಂಟೆಸ್ಟ್ ಮಾಡಿದೆ. ಆವಾಗ KRS ಪಾರ್ಟಿಯಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಒಂದು ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದೆ. ನಮ್ಮದು 1 ಓಟು 1 ನೋಟು ಅಂತ, ಜನನೇ ಒಂದು ಓಟ್ ಹಾಕಬೇಕು, ಜನನೇ ದುಡ್ಡು 1 ನೋಟು ಕೊಡಬೇಕು. ಇದು ಶಾಂತವೇರಿ ಗೋಪಿಲ್ಗೌಡರ ಆಶಯದಂತೆ ಅವರು ಅವತ್ತಿನ ರಾಜಕಾರಣ ಹಾಗೇನೆ, ಜನನೇ ಓಟ್ ಹಾಕಬೇಕು, ಜನನೇ ದುಡ್ಡು ಕೊಡ್ಬೇಕಂತ. ದುಡ್ಡು ಯಾರಿಗೆ ಕೊಡ್ಬೇಕು? ಜನ ನಮಗೆ ಕೊಡ್ಬೇಕು. ಏನಕ್ಕೆ? ಆಗೋರಿಗೆ ಅವ್ರು ಫಂಡ್ ಮಾಡ್ಬೇಕು. ಯಾಕಂದ್ರೆ ಸ್ವಚ್ಛವಾಗಿ, ಪ್ರಾಮಾಣಿಕವಾಗಿ ಜನಪರ ರಾಜಕಾರಣ ಮಾಡ್ಬೇಕಾದಾಗ ಜನ ನನ್ನ ದುಡ್ಡು ಕೊಟ್ಟು, ಓಟು ಕೊಟ್ಟು, ನೋಟು ಕೊಟ್ಟು ಗೆಲ್ಸಿದಾಗ ಮಾತ್ರ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ. ಅಂದ್ರೆ ಅವ್ರು ಓಟ್ ಹಾಕೋ ಟೈಮಲ್ಲಿ ದುಡ್ಡು ಕೊಟ್ಟು ಹೋಗ್ಬೇಕು ಅಂತನಾ? ಅಲ್ಲ, ಅದಕ್ಕೆ ಮುಂಚೆನೇ ನಂಗೆ ದುಡ್ಡು ಕೊಡ್ಬೇಕು. ಏನಕ್ಕಂದ್ರೆ ನನಗೆ ಎಲೆಕ್ಷನ್ ಖರ್ಚಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ 40 ಲಕ್ಷ ಮಿನಿಮಮ್ MLA ಖರ್ಚು ಮಾಡ್ಬೇಕಂತಿದೆ ರೂಲ್ಸ್ ಪ್ರಕಾರ. ಈಗ 40 ಲಕ್ಷ ರೂಪಾಯಿ ನನ್ನ ಮನೆಯಿಂದ ದುಡ್ಡು ತಂದೆ, ಅಥವಾ ಈಗ ಇವತ್ತಿನ ರಾಜಕಾರಣದಲ್ಲಿ 40 ಲಕ್ಷ ಏನು ಅಲ್ವೇ ಅಲ್ಲ, ಒಂದು ಇಲೆಕ್ಷನ್ಗೆ ಖರ್ಚಾಗೋಗುತ್ತೆ. ಅಂದ್ರೆ ಒಂದು ಇವೆಂಟ್ಗೆ, ಒಂದು ಕ್ಯಾಂಪೇನ್ಗೆ ನಡೆಸಬೇಕು. ಆದ್ರೆ ಒಬ್ಬ MLA, BJP MLA ಅಥವಾ ಕಾಂಗ್ರೆಸ್ MLA ಅಥವಾ JDS MLA ಕನಿಷ್ಠ 30 ರಿಂದ 40 ಕೋಟಿ ಖರ್ಚು ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದ ಪ್ರಕಾರ 40 ಲಕ್ಷ ಖರ್ಚು ಮಾಡ್ಬೇಕು. ಆದ್ರೆ ಅವ್ರು ಮಾಡೋದಿಲ್ಲ. ಅವ್ರು 40 ಕೋಟಿ 50 ಕೋಟಿ ಎಲ್ಲಿಂದ ತರ್ತಾರೆ ದುಡ್ಡು? ಯಾರ್ದೋ ಹೊಡೆದಿರೋಂಥ ದುಡ್ಡಲ್ಲ, ಬಂಡೆ ಕಳ್ಳ, ಗನಿ ಕಳ್ಳ, ಇವರೇ ದುಡ್ಡನ್ನು ತಂದಿರ್ತಾರೆ. ಹಾಗಾಗಿ ಸೇವೆ ಅಂತ ಎಲ್ಲಾಗತ್ತೆ, ಜನಸೇವಕರು ಅಂತ ಎಲ್ಲ ಆಗ್ತಾರೆ? ಆಗೋದೇ ಇಲ್ಲಲ್ಲ. ನಾನು 40 ಲಕ್ಷ ರೂಪಾಯಿಗೋಸ್ಕರ ನಾವೇನ್ ಮಾಡಿದೀವಿ, ನಾನು ಎಲೆಕ್ಷನ್ ಇದ್ದಾಗ 1 ಓಟು 1 ನೋಟ್ ಅಂತ ಒಂದು ಪಾತ್ರೆ ಮತ್ತೆ ಒಂದು ಟವೆಲ್ ತಗೊಂಡು ಜನರ ಹತ್ರ ಹೋಗಿ ನೀವೇ ಕೊಡಿ ಅಂತ ನಾವು ಭಿಕ್ಷೆ ಕೇಳಿರೋಂಥದ್ದು ಜನರಿಗೆ. ಯಾಕಂದ್ರೆ ಎಲ್ರು ಕೇಳ್ತಾರಂಥದ್ದು, ಇವ್ನು ಏನೋ ಡಾಕ್ಟರ್ ಆಗ್ಬಿಟ್ಟು ಸಮಾಜ ಸೇವೆ ಮಾಡಿದ್ದಾರೆ, ಇವರೇ ಬಂದ್ಬಿಟ್ಟು ನಮ್ಮನ್ನೇ ದುಡ್ಡು ಕೇಳ್ತಾರಲ್ಲ, ಇವನು ಭಿಕ್ಷುಕನ ಇವನು ಅಂತ ಜನ ಎಲ್ಲ ರಾಜಕಾರಣಿಗಳು, BJP ಅವರಾಗ್ಲಿ, ಕಾಂಗ್ರೆಸ್ದವರಾಗ್ಲಿ, ಅವರು ಕೊಡೋಂಥದ್ದು ಕುಕ್ಕರು, ನಿಕ್ಕರು, ಆಮೇಲೆ ಜನರನ್ನ ನಿಕ್ಕರ್ ಮೇಲೆ ನಿಲ್ಲಿಸುವಂತ ಪರಿಸ್ಥಿತಿ ಇದೆ. ಇದು ಸ್ಥಿತಿ ಇರೋಂಥದ್ದು. ನಮ್ಮನ್ನ ಕೇಳಿದಾಗ ಅವರು ಆಶ್ಚರ್ಯ ಆಗುವಂಥದ್ದು. ನಾವು ಸಂತೆಯಲ್ಲೆಲ್ಲ ಹೋಗ್ಬಿಟ್ಟು ನೋಡಿ, ನಾನು ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡೋದಕ್ಕೆ ಸಿಂದಗಿಗೆ ಬಂದಿದ್ದೀನಿ, ನೀವು ನನಗೆ ಓಟು ಕೊಡಿ ಮತ್ತೆ ನೋಟು ಕೊಡಿ. ಎಷ್ಟು ನೋಟ್ ಇಸ್ಕೊಂಡ್ರಿ ಸರ್? ನನಗೆ ಸುಮಾರು 1-1.5 ಲಕ್ಷ ರೂಪಾಯಿ ಜನನೇ ದುಡ್ಡು ಕೊಟ್ಟಿರೋಂಥದ್ದು ಎಲೆಕ್ಷನ್ ಟೈಮಲ್ಲಿ. ಒಂದು ನೋಟಿಗೆ ನೀವು ಎಷ್ಟು ತಗೊಂಡ್ರಿ? ಏನ್ ಹೇಳಿ, ನಂಗೆ ಅರ್ಥ ಆಗಿದೆ. ಇವಾಗ ನೋಟು ಕೊಡ್ಬೇಕು, ಓಟು ಹಾಕ್ಬೇಕು ಅಲ್ವಾ? ಒಬ್ಬ ಎಲೆಕ್ಷನ್ ಕಾರ್ಡ್ಗೆ ಒಬ್ಬ ಓಟ್ ಹಾಕ್ಬೇಕು ಅಂದ್ರೆ ಅವಾಗ ನೀವು ಅವ್ರ ಹತ್ರ ಎಷ್ಟು ದುಡ್ಡು? ಎಷ್ಟಾದ್ರೂ ಕೊಡಿ ಅಂತ, ನೀವು 1 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಲೆಕ್ಕ ಇಲ್ಲ. ನಿಮ್ಗೆ ಎಷ್ಟಾದ್ರೂ ಕೊಡಿ. ಯಾಕಂದ್ರೆ ನಾನ್ ನಿಮ್ಮ ಸೇವೆ ಮಾಡೋದಕ್ಕೆ ಬಂದಿರುವಂತ ಒಬ್ಬ ಸಮಾಜ ಸೇವಕ, ಕೂಲಿ. ಅದು ಆಕ್ಚುಯಲ್ ಆಗಿರೋಂಥದ್ದು. ಇವತ್ತಿನ ರಾಜಕಾರಣಿಗಳು ಏನಂದ್ರೆ ಜನರಿಗೆ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿನ ಕುಕ್ಕರು, ನಿಕ್ಕರು, ಲಿಕ್ಕರ್ನ ಕೊಟ್ಟು ಈ ಥರದನ್ನ ಮಾಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗುವಂಥದ್ದು, ಇವ್ರು ಯಾರೋ ವಿಚಿತ್ರವಾಗಿ ಎಲ್ಲ ಇಡೀ ರಾಜಕಾರಣ ಬೇರೆ ಇರೋಂಥದ್ದು, ಇವನೊಬ್ಬ ಬೇರೆ ಡಿಫರೆಂಟ್ ಆಗಿ ಬಂದ್ಬಿಟ್ಟು ಬೀದಿಯಲ್ಲಿ, ಸಂತೆಯಲ್ಲಿ ಎಲ್ಲ ನಾವು ಕೇಳೋರು. ಒಂದು ತಟ್ಟೆ ಹಿಡ್ಕೊಂಡು ಕೇಳಿದಾಗ ಸುಮಾರು ಜನ ನಮಗೆ ಅಕ್ಕಿಗಳನ್ನ ಕೊಟ್ಟರು. ಯಾಕಂದ್ರೆ ನಾವು ಆಫೀಸ್ ಮಾಡಿದ್ವಿ ಅಲ್ಲಿ. ಆಫೀಸ್ ಮಾಡಿದಾಗ ನಮ್ಮ ಖರ್ಚುಗಳಿಗೆ ಆಫೀಸ್ ಮಾಡಿದಾಗ ಅಕ್ಕಿ ಕೊಟ್ಟರು. ನಮ್ದು ಸುಮಾರು ಜನ ಒಂದು 25-30 ಜನ ವಾಲಂಟಿಯರ್ ಸಮಾಜ ಸೇವಕರೆಲ್ಲ ಇದ್ರು ನಮ್ಮ ಜೊತೆ. ಡಾಕ್ಟ್ರು MLA ಆಗ್ಬೇಕು, ಯಾಕಂದ್ರೆ ಒಳ್ಳೇದ್ ಮಾಡ್ಬೇಕು, ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ ಮಾಡ್ಬೇಕು, ಜನರ ಸಹಭಾಗಿತ್ವದಲ್ಲಿ ಮಾತ್ರ ಮಾಡಿದ್ರೆ ಸಾಧ್ಯ. ಈಗ ನನಗೂ 70 ಎಕರೆ ಜಮೀನಿದೆ, 50 ಎಕರೆ ಶುಗರ್ ಕೇನ್ ಇದೆ, ಒಂದು 20 ಎಕರೆ ಗ್ರೇಪ್ಸ್ ಅನ್ನ ಮಾಡ್ತಾ ಇದೀವಿ. ನನ್ನ ಆದಾಯದ ದುಡ್ಡನ್ನ ಅಥವಾ ನಮ್ಮ ಆಸ್ತಿಗಳನ್ನ ಅಥವಾ ಬೇರೆ ಈ ದಂಧೆಕೋರು, ದಗಾಕೋರು, ಹರಾಮ್ಕೋರ್ನ ದುಡ್ಡನ್ನ ತಂದು ರಾಜಕೀಯದಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಾನು MLA ಆಗ್ತೀನಿ. ಅದೇನು ದೊಡ್ಡ ವಿಚಾರ ಅಲ್ಲ. ಬಹಳ ಜನ ನನಗೆ BJPಯಲ್ಲಿ ಇರೋಂಥವ್ರು, ಕಾಂಗ್ರೆಸ್ದಲ್ಲಿ ಇರೋಂಥವ್ರು, JDSದಲ್ಲಿ ಇರೋಂಥವ್ರು ಕರೆದಿದ್ದಾರೆ ನನಗೆ. ಡಾಕ್ಟ್ರೇ ಬನ್ನಿ, ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ, ಇಡೀ ರಾಜ್ಯದಲ್ಲೇ ಹೆಸರು ಮಾಡಿದ್ದಾರೆ, ಸಾಕಷ್ಟು 2 ಬಾರಿ MLA ನಿಂತು ಬಂದಿದ್ದಾರೆ,
ನಿಮಗೆ ಟಿಕೆಟ್ ಕೊಡ್ತೀವಿ, ನೀವು ದುಡ್ಡು ಖರ್ಚು ಮಾಡ್ತಿದ್ರೆ ಬನ್ನಿ ಅಂತ ನನಗೆ ಸಾಕಷ್ಟು ಜನ ಆಫರ್ ಮಾಡಿದ್ದಾರೆ. ಬಟ್ ನಾನು ಆ ಥರದ್ದನ್ನು ಈಗ ಏನಾಗುತ್ತೆ, ಈ ದಂಧೆ ನಾನು ಹೇಳ್ತಾರಂಥದ್ದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡುವಾಗ ಈ ಥರದ್ದು ನಾನು ಅವ್ರ ಥರ 40 ಕೋಟಿ 50 ಕೋಟಿ ಖರ್ಚು ಮಾಡಿ ಗೆದ್ರೆ ನಾನು ಅದೇ ಹೇಳಿದ್ನಲ್ಲ, ಅವ್ರ ಥರನೇ ನಾನು ಸುಲಿಗೆ ಮಾಡ್ಬೇಕಾಗತ್ತೆ. ನಿಜ ನಿಜ. ಇನ್ನೇನು ಮಾಡೋಕ್ಕಾಗತ್ತೆ, ನಾನು ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ದಂಧೆ 40 ಕೋಟಿ 50 ಕೋಟಿ ಖರ್ಚು ಮಾಡಿದ್ಮೇಲೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ನಾನು 100 ಕೋಟಿ ಮಾಡಲೇಬೇಕಲ್ಲ. ಈಗ ಪ್ರೆಸೆಂಟ್ ಮುಖ್ಯಮಂತ್ರಿ ಅವರು ಶುರು ಮಾಡಿರೋದು ಅವ್ರದ್ದು 7 ಕೋಟಿಯಿಂದ ಶುರು ಆಗಿರುವಂಥದ್ದು ಅವ್ರ ಆಸ್ತಿ. ಅವರು ಸಮಾಜ ಸೇವೆಗೆ ಬಂದಿರೋಂಥದ್ದು ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅವ್ರದ್ದು 7 ಕೋಟಿಯಿಂದ ಆಸ್ತಿ ಶುರು ಆಗಿರೋದು 1450 ಕೋಟಿ ಅವ್ರದ್ದು ಆಸ್ತಿ ಇದೆ. ಈಗ ಅದು ಬಿಸ್ನೆಸ್ ಅಲ್ಲದೆ ಮತ್ತು ಇನ್ನೇನಾಗುತ್ತೆ, ರಾಜಕಾರಣನ ದಂಧೆ ಮತ್ತು ಉದ್ಯಮ ಆಗಿ ಕನ್ಸಿಡರ್ ಮಾಡಿದ ಮೇಲೆ ಅವರು ಶ್ರೀಮಂತ ಆಗಿರೋಂಥದ್ದು. ಅವರು ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ರೆ ಯಾರ್ದಾದ್ರು ಸಮಾಜ ಸೇವಕನ ಆಸ್ತಿ ಡಬಲ್ ಆಗುತ್ತಾ ಅಥವಾ 100 ಪಟ್ಟು ಆಗುತ್ತಾ? ಆಗೋದೇ ಇಲ್ಲಲ್ಲ. ಇದಂತಲ್ಲ, ಇದು ಒಬ್ಬೇ ರಾಜಕಾರಣಿ ಅಂತಲ್ಲ, DK ಶಿವಕುಮಾರ್ ಒಬ್ಬರೇ ಅಂತಲ್ಲ, ಇಡೀ ಎಲ್ಲ BJP ಆಗಿರಲಿ, ಕಾಂಗ್ರೆಸ್ ಆಗಲಿ, JDS ಆಗಿರಲಿ, ಒಂದು MLA ಆಗ್ಬೇಕಾದ್ರೆ ಕನಿಷ್ಠ ಅವನು ಶುರು ಮಾಡ್ತಾನೆ ಒಂದು, ಅದೇ ಹೇಳಿದ್ನಲ್ಲ, 5 ಕೋಟಿ 10 ಕೋಟಿ 20 ಕೋಟಿ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಮಾಡ್ಕೋತಾರೆ. ಕಾರಣ ಸಾಮಾಜಿಕವಾಗಿ ಸರ್ಕಾರಿ ಆಸ್ಪತ್ರೆ ಆಗಬೇಕು ಅಥವಾ ಸರ್ಕಾರಿ ಸ್ಕೂಲ್ ಆಗ್ಬೇಕಾಗಿರೋವಂಥದ್ದನ್ನು ಎಲ್ಲ ದುಡ್ಡನ್ನು ಕೊಳ್ಳೆ ಹೊಡೆದು ಇನ್ನು ಈ ಥರದ್ದು ಮಾಡ್ತಾ ಇರ್ತಾರೆ. ನಾವು ಆ ಥರದ್ದು ಮಾಡೋದಕ್ಕೆ ಉದ್ದೇಶ ನನಗಿಲ್ಲ. ಯಾಕಂದರೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡಬೇಕಂದ್ರೆ ಸಮಾಜದ ದುಡ್ಡಲ್ಲಿ ಸಮಾಜದ ಜವಾಬ್ದಾರಿತನಾಗಿ ಸಮಾಜದ ಜನರ ಪಾತ್ರ ಇರಬೇಕು ಅದರಲ್ಲಿ, ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ಕಷ್ಟ ಇದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ತಮಿಳುನಾಡು TVK ವಿಜಯ್ ಅವರು ಯಾರು ಹೇಳಿದ್ರು, ಎಲ್ಲರೂ ಹೇಳ್ತಾ ಇದ್ರು, ಎಲ್ಲ ರಾಜಕಾರಣಿಗಳು 40 ವರ್ಷ 50 ವರ್ಷ 60 ವರ್ಷ ರಾಜಕಾರಣ ಮಾಡಿದ್ರು. TVK ವಿಜಯ್ 2 ಕಡೆ ನಿಂತ್ಕೊಂಡಿದ್ದಾರೆ, ಅವರು ಕಂಟೆಸ್ಟ್ ಮಾಡಿದ್ದಾರೆ MLAಗೆ. ತಾವೇ ಒಂದು ಕಡೆ ಎಲ್ಲಾದರೂ ಸೋಲ್ಬೋದು ಅನ್ನೋದಕ್ಕೆ 2 ಕಡೆ ನಿಂತ್ಕೊಂಡಿದ್ದಾರೆ. ಅವರು ಮ್ಯಾಕ್ಸಿಮಮ್ ಅಂದರೆ ಒಂದು 4 ಸೀಟ್ ತೊಗೋಬೋದು ಅವರು, ಅಥವಾ 5 ಸೀಟ್ ತೊಗೋಬೋದು ಅಂತಂದ್ರೆ ಅವ್ರು 108 ಸೀಟನ್ನು ತಗೊಂಡ್ರು. ಕಾರಣ ಇಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಅವರ ಫ್ಯಾನ್ ಬೇಸು ಮತ್ತು ಅವರ ವಿಚಾರ ಆಚಾರಗಳಿಂದ ಅವರು ಆಕ್ಟರ್ ಬೇರೆ, ಆಮೇಲೆ ನಿಜವಾದ ಕಾಳಜಿ ಇರೋಂಥವ್ರು, ಮತ್ತು ಅವ್ರಿಗೆ ದುಡ್ಡು ಮಾಡಬೋದಕ್ಕೆ ಅವಶ್ಯಕತೆ ಇಲ್ಲ. ಬೇರೆ ರಾಜಕಾರಣಿಗಳ ಹತ್ರ ಬದಲಾವಣೆ ಬಯಸಿ ಜನ ಏನು ಮಾಡಿದ್ರು, ಅವ್ರನ್ನ 108 ಸೀಟು ಗೆಲ್ಲಿಸಿ ಅವರು ತಮಿಳುನಾಡುದು ಮುಖ್ಯಮಂತ್ರಿಯಾಗಿ ಆದರು. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ, ಯಾಕಂದರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ನಿಮ್ಗೆ ಇನ್ನೊಂದು ಗೊತ್ತಿದೆ, ಪಕ್ಕ ನೇಪಾಳ ರಾಷ್ಟ್ರದಲ್ಲಿ, ನೇಪಾಳದ ದೇಶದಲ್ಲಿ, ಅಲ್ಲಿ ಈಗ ಜಂಜೀಸ್ ಅಂದರೆ 25-35 ವರ್ಷದ ಯುವಕರೆಲ್ಲ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಹಾಕಿದರು. MLA MP ಗಳನ್ನು, ಅಲ್ಲಿರೋ ಫೈನಾನ್ಸ್ ಮಿನಿಸ್ಟರ್ನ, ಪ್ರೈಮ್ ಮಿನಿಸ್ಟರ್ ಹೆಂಡತಿನ ಮನೇಲಿ ಬೆಂಕಿ ಹಾಕಿ ಸುಟ್ಟಾಕಿದ್ರು. ಕಾರಣ ಇಷ್ಟಂದ್ರೆ ಜನ ಆಕ್ರೋಶಗೊಂಡ್ಬಿಟ್ಟಿದ್ದಾರೆ. ಜನಕ್ಕೇನಾಗಿದೆ, ಈಗ ಯಾರಾದರೂ ಬೇಸಿಕ್ ಒಬ್ಬ ವ್ಯಕ್ತಿ, ಸಾಮಾನ್ಯ ಜನ 10,000 20,000 ದುಡಿಮೆ ಮಾಡ್ತಾನೆ. ಅದರಲ್ಲಿ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೇ ಇಡೀ ಜೀವನದ ಭಾಗನ ಅಲ್ಲೇ ಆಗಿದೆ. ನಮ್ಮ ದೇಶದಲ್ಲಿ 2 ಬೇಕಾಗಿರೋಂಥ ಭಾಗ್ಯ, ಒಂದು ಶಿಕ್ಷಣ ಭಾಗ್ಯ, ಇನ್ನೊಂದು ಆರೋಗ್ಯ ಭಾಗ್ಯ. ದುರಾದೃಷ್ಟ ಅದು ಯಾವುದೂ ಆಗ್ತಾ ಇಲ್ಲ. ಎಲ್ಲ ಭಾಗ್ಯಗಳನ್ನು ಕೊಡ್ತಾರೆ ಹೊರತಾಗಿ ಶಿಕ್ಷಣ ಭಾಗ್ಯ, ಆರೋಗ್ಯ ಭಾಗ್ಯ ಇಲ್ಲ. ಅದಕ್ಕಾಗಿ ಈ ಸಮಾಜದಲ್ಲಿ ಬದಲಾವಣೆ ಆಗಬೇಕಾಗಿದೆ. ಯುವಕರೆಲ್ಲ ಬದಲಾಗಬೇಕಾಗಿದೆ. ಸ್ವಚ್ಛ ಪ್ರಾಮಾಣಿಕ ಜನಪರ ಆಗ್ಬೇಕಾದ್ರೆ ನೇಪಾಳ ಥರ ಒಂದು ಕ್ರಾಂತಿ ಆಗಬೇಕು. ಭ್ರಷ್ಟಾಚಾರ ಮಾಡೋಂಥವ್ರನ್ನ ಜನ ಎಲ್ಲ ಅಟ್ಟಾಡಿಸಿ ಹೊಡಿಯೋಂಥ ಕಾಲ ಬಂದಿದೆ. ಯಾಕಾಗಿ ಹೇಳ್ತಾ ಇದ್ದಾರೆ, ಜನ ಬದಲಾಗಬೇಕಲ್ಲ. ಸ್ವಚ್ಛ ಅವ್ರಿಗೆ ಬೇಕಾಗಿರೋಂಥದ್ದು ಮೂಲಭೂತ ಹಕ್ಕುಗಳೇ ಸಿಗ್ತಾ ಇಲ್ಲ. ನಾವೆಲ್ಲರೂ ಧರ್ಮಾಧಾರಿತ, BJP ಅಂದರೆ ಹಿಂದೂಗಳು, ಕಾಂಗ್ರೆಸ್ ಅಂದರೆ ಮುಸ್ಲಿಮ್ಸು, JDS ಅಂದರೆ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅನ್ನೋಂಥ ಪರಿಸ್ಥಿತಿ ಇದೆ. ಇದು ಎಲ್ಲನೂ ಮೀರಿ ನಮಗೋಸ್ಕರ ನಾವು ಯಾರಿಗೆ ಓಟ್ ಹಾಕಿ ಅಂತ ಕೇಳ್ತಾ ಇದ್ವಿ, ಇಲ್ವೇ ಇಲ್ಲ. ಜನ ಕೆಲವರು BJPಗೆ ಸೇಲ್ ಆಗಿದ್ದಾರೆ, ಕೆಲವರು ಕಾಂಗ್ರೆಸ್ಗೆ ಸೇಲ್ ಆಗಿದ್ದಾರೆ, ಕೆಲವರು JDSಗೆ ಸೇಲ್ ಆಗಿದ್ದಾರೆ. ಇದು ಅಲ್ವೇ ಅಲ್ಲ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಅಂದರೆ ನಿಮ್ಗೋಸ್ಕರ ರಾಜಕಾರಣ ಮಾಡಿ, ನಮ್ಗೆ ಒಳ್ಳೆ ಶಿಕ್ಷಣ ಬೇಕು, ನಾವು ಹೋರಾಡೋದೇ ಬೇಕಾಗಿರೋಂಥದ್ದು. ಅದು ಆಗ್ತಾ ಇಲ್ಲ. ಯಾರೋ ನೀವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ನಂಗೆ ಗೊತ್ತಿದೆ, ತುಂಬ ಜನಕ್ಕೆ ಒಂದಿಷ್ಟು BJP ಬಗ್ಗೆ ಮಾತಾಡಿದರೆ ಅವನು ದೇಶದ್ರೋಹಿ, ಪಾಕಿಸ್ತಾನ, ಪಾಪಿ, ಪರಮ ಪಾಪಿ, ಈ ಥರದನ್ನ ಒಂದು ಟ್ಯಾಗ್ಲೈನ್ ಕಟ್ತಾರೆ. ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಅವನು ಸಾಬಿ, ಅವನು ಮುಸ್ಲಿಮ್, ಅವನು ಇರಾನ್, ಈ ಥರದನ್ನ ಮಾತಾಡ್ತಾರೆ. ಇನ್ನು JDS ಬಂದರೆ ಅವ್ರದ್ದು ಗೌಡ್ರು, ಈ ಥರದನ್ನಿದೆ. ಹೊರತಾಗಿ ನಮಗೇನು ಬೇಕು, ನಮ್ಮ ಹೋರಾಟ ಯಾವುದಕ್ಕೆ, ನಮ್ಗೆ ಒಳ್ಳೆ ಶಿಕ್ಷಣ ಬೇಕು, ಒಳ್ಳೆ ಶಾಲೆ ಬೇಕು, ನಮಗೋಸ್ಕರ ನಾವು ಹೋರಾಟ ಮಾಡಲೇ ಇಲ್ಲ. ಧರ್ಮ, ಜಾತಿ, ಈ ಥರ ವಿಷ ಬೀಜಗಳನ್ನು ಈ 3 ಪಾರ್ಟಿಗಳನ್ನು JCB ಅಂತಾರೆ, JDS, ಕಾಂಗ್ರೆಸ್, ಈ JCB ಪಾರ್ಟಿಗಳು 3 ಪಾರ್ಟಿಗಳನ್ನ ಮೂರ್ಖರು ಮಾಡಿದ್ದಾರೆ. ಅದಕ್ಕಾಗಿ ಅಪ್ಪ ನಿಲ್ತಾರೆ, ನಾಳೆ ಮಗ ನಿಲ್ತಾನೆ ಅಂದ್ರೆ ಮಗನಿಗೂ ಹುಟ್ಟಾಕ್ತಾರೆ. ಹೌದು. ಈಗ ನಿಮಗೆ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ 224 MLAಗಳಲ್ಲಿ ಈಗ ದಾವಣಗೆರೆ ಅಂತ ತಗೊಂಡ್ರೆ, ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಒಬ್ಬರು ಇದ್ದರು. ಅವರು ಮರಣಾನಂತರ ಅವರು ಮಗ ಇದ್ದಾರೆ ರಾಜಕಾರಣದಲ್ಲಿ, ಯಾರು ಮಲ್ಲಿಕಾರ್ಜುನ್, ಇದು ಏನು ಶಾಮನೂರು, ಮತ್ತು ಪ್ರಭಾ ಮಲ್ಲಿಕಾರ್ಜುನು, ಮತ್ತು ಅವ್ರದ್ದು ಮಗ ಒಬ್ಬರು ಇದ್ದಾರೆ ಈಗ ಸಮರ್ಥ ಮಲ್ಲಿಕಾರ್ಜುನ್ ಅಂತ.
ಅಪ್ಪ ಮಿನಿಸ್ಟ್ರು, ತಾಯಿ MP, ಮಗ MLA, ಈ ಥರದನ್ನ ಮನೆಯಲ್ಲೇ ಮೂರು ಜನ ಆಗ್ತಾರಂಥದ್ದು. ಈಗ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಬಾಲ್ಕನ್ ಜಾರಕಿಹೊಳಿ ಇವರೇ ಮನೇಲಿ MP, MLA, MLC. ಅವಾಗ ಹೊರಗಿನವ್ರಿಗೆ ಚಾನ್ಸೇ ಇಲ್ಲ. ಜನ ಏನಂದ್ರೆ ಗುಲಾಮ್ಗಿರಿ ಮಾಡ್ತಾರಂಥದ್ದು. ಸಾಹುಕಾರ್ಗೆ ಜೈ, ಸಾಹೇಬರಿಗೆ ಜೈ, ಇವ್ರಿಗೆ ಜೈಕಾರ ಹಾಕಿ ಜನ ಏನೋ ಒಂದು ಇಲೆಕ್ಷನ್ ಟೈಮಲ್ಲಿ ಒಂದಿಷ್ಟು ಶಾಲು BJP ಅವರು ಒಂದು ಕೇಸರಿ ಶಾಲು ಹಾಕೋದು, ಅಥವಾ ಕಮಲದ್ದು ಒಂದು ಶಾಲು ಹಾಕೋದು, ಕಾಂಗ್ರೆಸ್ದವ್ರು ಒಂದು ಹಸ್ತದ ಶಾಲು ಹಾಕೋದು. ಜನಕ್ಕೆ ಏನಂದರೆ ಜನ ಅವ್ರದ್ದೇನು ಫಾಲೋವರ್ಸ್ ಅಲ್ಲ, ಅವತ್ತು ಬಂದಿರೋಂಥ ಕೂಲಿಗಳು. ಈಗ BJP ಕಾಂಗ್ರೆಸ್ದಲ್ಲಿ ಇರುವಂಥ ಪಾರ್ಟಿ ವರ್ಕರ್ಸು, ಕಾರ್ಯಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೂಲಿಗಳು. ಅವತ್ತು ಕೂಲಿಗೆ ಬಂದಿರ್ತಾರೆ, ಶಾಲು ಹಾಕೋತಾರೆ, ಘಂಟಾಘೋಷವಾಗಿ ಘೋಷಣೆ ಕೂಗ್ತಾರೆ, ಸಾಹೇಬ್ರಿಗೆ ಜೈ ಅಂತಾರೆ, ಹೂವಿನ ಹಾರ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಹೊರತಾಗಿ ವಾಸ್ತವದಲ್ಲಿ ಅವ್ರ ಕಾರ್ಯಕರ್ತರಲ್ಲ. ನಿಜವಾದ ಕಾರ್ಯಕರ್ತ ಅಂದರೆ ಅದು ಕಮಿಟೆಡ್ ಆಗಿರ್ಬೇಕು, ಜನಪರವಾಗಿರ್ಬೇಕು. ನಿಜವಾದ ದೇಶ ಪ್ರೇಮಿ ಅಂದರೆ ಜನರಿಗೆ ಗೊತ್ತ ಹೋರಾಟ ಮಾಡೋನು ಇರಬೇಕು. ಅದು ಇಲ್ಲವೇ ಇಲ್ಲ. ಇವಾಗ ಎಲ್ಲರೂ ಒಂದೊಂದು ಪಾರ್ಟಿಗೋ ಒಂದು ಪಕ್ಷಕ್ಕೋ ಜನ ಗುಲಾಮರಾಗ್ಬಿಟ್ಟಿದ್ದಾರೆ. BJPಯಲ್ಲಿ ಇರೋರಿಗೆ ಅಂಧ ಭಕ್ತರಂತಾರೆ, ಕಾಂಗ್ರೆಸ್ಸಲ್ಲಿ ಇರೋರಿಗೆ ಗುಲಾಮ್ರಂತಾರೆ, JDSದಲ್ಲಿ ಇರೋರಿಗೆ ಅವ್ರಿಗೆ ಅಪ್ಪ, ಮಕ್ಕಳು, ಮೊಮ್ಮಕ್ಕಳು ಈ ಥರದ್ದು ಹೇಳ್ತಾರೆ. ಈ ಥರ ನಿಜವಾಗ್ಲೂ ಇದು ಅಲ್ಲ, ಇದು ರಾಜಕಾರಣ ಅಲ್ವೇ ಅಲ್ಲ, ಇದು ಅರಾಜಕಾರಣ. ನಿಜವಾಗ್ಲೂ ಬೇಕಾದ್ರೂ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಆಗ್ಬೇಕಂದ್ರೆ ನಮ್ಮಂಥವ್ರನ್ನ ಎಜುಕೇಟೆಡ್ ಆಗಿರೋಂಥವ್ನು, ಪ್ರಾಮಾಣಿಕವಾಗಿರೋಂಥವ್ರನ್ನ ನಮ್ಮನ್ನು MLA ಮಾಡಬೇಕು. MLA ಮಾಡಿದ್ಮೇಲೆ ಆರೋಗ್ಯ ಮಂತ್ರಿ ಮಾಡಬೇಕು. ಆವಾಗ ನಾನು ಆರೋಗ್ಯ ಮಂತ್ರಿ ಆದರೆ ಖಂಡಿತವಾಗ್ಲೂ ಈ ದೇಶದಲ್ಲಿ ಸರ್ ಹೌದು. ಅಂಡ್ ಆಲ್ಸೋ ನಿಮಗೆ ಹೆಲ್ತ್ ಮಿನಿಸ್ಟರ್ ಆಗಬೇಕು ಅನ್ನೋ ಒಂದು ಕನಸಿದೆ. ಯಾಕೆ, ಏನೇನು ಬೆನಿಫಿಟ್ಸ್ ನಾವು ನೋಡ್ಬೋದು? ನೋಡಿ, ನಾನು ಈ ರಾಜ್ಯದ ಆರೋಗ್ಯ ಮಂತ್ರಿ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು 1 ಕೋಟಿವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಹೆಲ್ತ್ ಕೇರ್ ಸಿಗಬೇಕು. ಬಡವ ಶ್ರೀಮಂತ ಅಂತಲ್ಲ, ಅದು ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರಲಿ. ಈ ಬೇರೆ ದೇಶದಲ್ಲಿ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಫ್ರೀ ಆಫ್ ಕಾಸ್ಟಲ್ಲಿ ಆರೋಗ್ಯ ಸೇವೆ ಸಿಗುತ್ತೆ. ಈ ನಮ್ಮ ದೇಶದಲ್ಲಿ ಇಲ್ಲ. ಕಾರಣ, ನಮ್ಮ GDPಯಲ್ಲಿ 1.2% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್. ಮಿನಿಮಮ್ 6% ಆಫ್ ಅವರ್ ಇದು ನಮ್ಮದು GDPಯಲ್ಲಿ 6% ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಡಬೇಕಾಗಿತ್ತು. ಅದು ಮಾಡ್ತಾನೆ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಿನಿಮಮ್ 6% GDPಯಲ್ಲಿ ನಮ್ಮದು ಆರೋಗ್ಯ ಕ್ಷೇತ್ರಕ್ಕೆ ಇರ್ತಾನೆ ಇಲ್ಲ. ನಾವು ಡಿಫೆನ್ಸ್ಗೆ ಅಂದರೆ ಡಿಫೆನ್ಸ್ಗೆ ನಾವು 6% ಇಡ್ತಾ ಇದ್ದೀವಿ, ಹೊರತಾಗಿ ನಮ್ಮ ಜನರ ಆರೋಗ್ಯಕ್ಕೋಸ್ಕರ ಇಡ್ತಾನೆ ಇಲ್ಲ. ನಾನು MLA ಆಗಿ ಆರೋಗ್ಯ ಮಂತ್ರಿ ಆದರೆ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು ಕನಿಷ್ಠ 50 ಲಕ್ಷದವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಹೆಲ್ತ್ ಕೇರ್ ಸಿಗಬೇಕು. ಅದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ, ಪ್ರೈವೇಟ್ ಹಾಸ್ಪಿಟಲ್ ಆಗಿದೆ. ಯಾವಾಗ ಸಾಧ್ಯ ಆಗುತ್ತಂದರೆ ಅದು ರೈಟ್ ಟು ಹೆಲ್ತ್ ಬಿಲ್ ಅಂತ, ಆರೋಗ್ಯ ಹಕ್ಕು ಬಿಲ್ಲು, ಆರೋಗ್ಯ ಹಕ್ಕು ಕಾನೂನು ಆಗ್ಬೇಕು. ನಿಮ್ಗೆಲ್ರಿಗೂ ಗೊತ್ತಿದೆ, ಶಿಕ್ಷಣ ಹಕ್ಕು ಇದೆ, ರೈಟ್ ಟು ಎಜುಕೇಶನ್, ಮಾಹಿತಿ ಹಕ್ಕು ಇದೆ, ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್. ಬಟ್ ಆರೋಗ್ಯ ಹಕ್ಕು ಅನ್ನೋದಿಲ್ಲ. 70 ವರ್ಷ ಆದ್ರೂ ನಮ್ಮ ದೇಶದಲ್ಲಿ ಬೇಸಿಕ್ ಹಕ್ಕಿಲ್ಲ, ಏನೋ ರೈಟ್ ಟು ಹೆಲ್ತ್. ನಾನು ಆರೋಗ್ಯ ಸಚಿವ ಆದರೆ ರೈಟ್ ಟು ಹೆಲ್ತ್ ಬಿಲ್ಲನ್ನ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗಬೇಕು. ಮತ್ತೆ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಕಾನ್ಸೆಪ್ಟ್ ನಲ್ಲಿ ನೀವು ಬರುವಾಗ ಗವರ್ಮೆಂಟ್ ಇದಕ್ಕೆ ಒಪ್ಪಿಗೆ ಕೊಡುತ್ತೆ ಅಂತ. ಈಗ ನಾನು ಮಿನಿಸ್ಟರ್ ಆದ್ಮೇಲೆ, ಆರೋಗ್ಯ ಮಂತ್ರಿ ಆದ್ರೆ ನನ್ನ ಜವಾಬ್ದಾರಿ ಜನ, ಮತ್ತೆ ನಾನು ಸರ್ಕಾರದಲ್ಲಿ ಅಥವಾ ಪಾಲಿಸಿ ಮೇಕಿಂಗ್ ಅಲ್ಲಿ ಇರುವಾಗ ಮಾಡಕ್ ಸಾಧ್ಯ ಆಗುತ್ತೆ. ಜನ ಎಲ್ಲ ಸಪೋರ್ಟ್ ಮಾಡ್ಬೇಕು. ಜನ ಮನ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು. ಜನಕ್ಕೆ ಗೊತ್ತೇ ಇಲ್ಲ. ಜನಕ್ಕೆ ಈ ಪಾಕಿಸ್ತಾನ, ಹಿಜಾಬು ಅಥವಾ ಈ ಶಾಲು ಈ ಥರದ ಬಗ್ಗೆನೇ ಮಾತಾಡ್ತಾರೆ ಹೊರತಾಗಿ ಜನಕ್ಕೆ ನಿಜವಾಗ್ಲೂ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋದಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲದೆ ಇರೋದಕ್ಕೆ, ಅಥವಾ ಆ ಥರದನ್ನು ಅವ್ರ ತಲೆಯಲ್ಲಿ ತುಂಬೇ ಇಲ್ಲಲ್ಲ. ಅವ್ರಿಗೆ ಹಿಂದೂ ಹುಡುಗರನ್ನ ಕೊಲೆ ಆಗೋವಂಥದ್ದು, ಅಥವಾ ಮುಸ್ಲಿಂ ಹುಡುಗರು ಕೊಲೆ ಆಗೋವಂಥದ್ದು, ಅಥವಾ ಪಾಕಿಸ್ತಾನದವ್ರು ಬಾಂಬ್ ಹಾಕಿದ್ರು, ಅಫ್ಘಾನಿಸ್ತಾನ ಬಾಂಬ್ ಹಾಕಿದ್ರು, ಧರ್ಮ, ಈ ಜಾತಿದ್ರ ಮಧ್ಯೆನೇ ಸಾಯ್ತಾ ಇದ್ದೀವಿ ಹೊರತಾಗಿ ನಿಜವಾಗ್ಲೂ ನಮಗೆ ಶಿಕ್ಷಣ ಹಕ್ಕು ಬೇಕು, ಆರೋಗ್ಯ ಹಕ್ಕು ಬೇಕು ಅಂತ ಮಾಡ್ತಾ ಇಲ್ಲ. ಜನ ಎಲ್ಲ ಒಕ್ಕೋರ್ಲಿಂದ ನಮಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಹಕ್ಕು ಜಾರಿ ಆಗಲಿ ಅಂತ ಜನ ಎಲ್ಲ ಒಕ್ಕೋರ್ಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡಿದರೆ, ಅಥವಾ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಜನ ಮನಸ್ಸು ಮಾಡಲ್ಲ, ಜನ ಅಕೌಂಟಬಿಲಿಟಿ ಇಲ್ಲ. ಈಗ ಯಾರೋ MLAನೋ MP ನೋ ಬಂದಾಗ ಅವನು ನಮಸ್ಕಾರ ಮಾಡ್ಕೊಂಡು, ನಾವು ನಿಮ್ಮ ಜಾತಿಯವನು, ನಾವು ನಿಮಗೆ ಒಳ್ಳೇದು ಮಾಡ್ತೀನಿ ಅಂತ ಪ್ರತಿ ಸಾರಿನೂ 5 ವರ್ಷಕ್ಕೊಂದು ಸಾರಿ ಬರ್ತಾರೆ, ಓಟ್ ಹಾಕ್ಸ್ಕೋತಾರೆ, ಹೋಗ್ತಾರೆ. ಹೊರತಾಗಿ ಜನ ಯಾವುದೋ ಈಗ ಉತ್ತರ ಕರ್ನಾಟಕದಲ್ಲಿ, ಈಗ ಬಿಜಾಪುರ, ಗುಲ್ಬರ್ಗ, ರಾಯಚೂರು ಅಂಥ ಜಿಲ್ಲೆಗಳಲ್ಲಿ ಒಬ್ಬ MLA ಆದ ಅಂದರೆ ಅವನು 1-2 ಎಕರೆ ಮನೆ ಕಟ್ಟಿರ್ತಾನೆ, 4 ನಾಯಿ ಸಾಕಿರ್ತಾನೆ, ಆಮೇಲೆ ಎಲ್ಲೋ ಸದಾಶಿವನಗರ, ಡಾಲರ್ಸ್ ಕಾಲೋನಿನೋ ಎಲ್ಲೋ ಒಂದು ಮನೆ ಮಾಡಿರ್ತಾರೆ. ನಿಜವಾಗ್ಲೂ ಜನಸಂಪರ್ಕದಲ್ಲಿ ಇರೋದೇ ಇಲ್ಲ ಅವರು.
ಅವರು 5 ವರ್ಷ ಆದ ತಕ್ಷಣನೇ ಮತ್ತೆ ಇನ್ನೊಂದು 4 ವರ್ಷ ಆದ ತಕ್ಷಣ ಇದರಲ್ಲಿ ಏನೋ ಮತಕ್ಷೇತ್ರದಲ್ಲಿ ಸುತ್ತಾಡುವಂಥದ್ದು, ಜನರಿಗೆ ಒಂದಿಷ್ಟು ಕ್ರಿಕೆಟ್ ಮ್ಯಾಚ್ ಅದು ಇದು ಮಾಡೋವಂಥದ್ದು, ಇಂಥದ್ದು ಮಾಡ್ಕೊಂಡು ಜನರ ಮತ್ತೆ ಇಲೆಕ್ಷನ್ ಇತ್ಕೊಳ್ಳೋಂಥದ್ದು ಇದೇ ಮಾಡ್ತಾರೆ ಹೊರತಾಗಿ ನಿಜವಾಗ್ಲೂ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಗೆ ಹೋಗಲ್ಲ. ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ, ಸರ್ಕಾರಿ ಸ್ಕೂಲಲ್ಲಿ ಏನಾಗ್ತಾ ಇದೆ, ಟೀಚರ್ಸ್ ಬರ್ತಾ ಇದ್ದಾರಾ, ಅಥವಾ ನಿಜವಾಗ್ಲೂ ಬುಕ್ಸ್ ಎಲ್ಲ ಸಿಕ್ಕಿದೆಯಾ, ಇದು ಯಾವುದು ಕೇಳೋದೇ ಇಲ್ಲ. ಹೌದು, ಕೇಳೋದೇ ಇಲ್ಲ. ಅಲ್ಲಿ ಅಕಸ್ಮಾತ್ ಯಾರಾದರೂ ಹುಡುಗ ನಮ್ಮ ಥರ ಇರೋಂಥ ಹೋರಾಟಗಾರ ಯಾವನಾದರೂ ನೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಬಂದಿಲ್ಲ, ಈ ಮತಕ್ಷೇತ್ರದಲ್ಲಿ MLA ಏನು ಮಾಡ್ತಾ ಇದ್ದಾನೆ, ಅವರು ಕೆಲಸ ಮಾಡ್ತಾ ಇಲ್ವಲ್ಲ, ಈ ಥರದ್ದು ಯಾವುದೋ ಹುಡುಗರು ಪೋಸ್ಟ್ ಹಾಕ್ಬಿಟ್ರೆ ಅಲ್ಲಿರೋಂಥ ಯಾವುದೋ ಒಬ್ಬ ಅವನು ಕರ್ಕೊಂಬಂದಿರೋಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರೋ ಅಡಿಷನಲ್ SP ನೋ ACPನೋ ಅವರು ಆ ಹುಡುಗರ ಮೇಲೇ ಆ್ಯಕ್ಷನ್ ಮಾಡ್ತಾರೆ. MLA ಬಗ್ಗೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಾಕ್ತಿ ಅಂತ ಅವನಿಗೆ ಧಮಕಿ ಹಾಕ್ತಾರೆ, ಆ ಹುಡುಗನ ಕರ್ಕೊಂಬಂದು ಹೊಡಿತಾರೆ. ಈ ಥರದ್ದೆಲ್ಲ ವಿಜಯಪುರದಲ್ಲಿ ನಾನು ಕೇಳ್ತಾ ಇದ್ದೆ. ಈ ಥರ ಆದಾಗ ಯಾರಾದರೂ ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೂ ಈಗ ತೊಂದರೆ ಮಾಡ್ತಾರೆ. ಅಂದರೆ ಈ ಥರ ರಾಜಕಾರಣ ಅಷ್ಟು ಕೊಲಿಗೆಟ್ಟು ಹೋಗ್ಬಿಟ್ಟಿದೆ. ಜನ ಎಲ್ಲ ಪ್ರಶ್ನೆ ಮಾಡಬೇಕಾಗಿರೋದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡೋಂಥವ್ರು, ಎಜುಕೇಟೆಡ್ ಆಗಿರೋಂಥದ್ದು, ಕ್ವಾಲಿಫೈಡ್ ಆಗಿರೋಂಥವ್ರಿಗೆ ಸಪೋರ್ಟ್ ಮಾಡಿದರೆ, ನಮ್ಮಂಥವ್ರು ಸಪೋರ್ಟ್ ಮಾಡಿ ನಿಜವಾಗ್ಲೂ ಈ ರಾಜ್ಯದಲ್ಲಿ ಆರೋಗ್ಯ ಹಕ್ಕು ಕಾನೂನನ್ನ ಜಾರಿ ಮಾಡ್ಬೋದು. ಹಾಗಾದ್ರೆ ನೀವು 2028ರಲ್ಲಿ ಬರೋ ಒಂದು ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡ್ತಾ ಇದ್ದೀರಿ? ಹೌದು, ಖಂಡಿತವಾಗ್ಲೂ ನಾನು 2028ಕ್ಕೆ MLA ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಗೆದ್ದರೆ ಜನ ನನ್ನ ಆರೋಗ್ಯ ಮಂತ್ರಿ ಮಾಡಿದರೆ ಈ ರಾಜ್ಯದಲ್ಲಿ ಆರೋಗ್ಯ ಹಕ್ಕು ಕಾನೂನು ಜಾರಿ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ₹1 ಹಿಡಿದು ಮಿನಿಮಮ್ 50 ಲಕ್ಷದವರೆಗೂ ಫ್ರೀ ಆಫ್ ಕಾಸ್ಟಲ್ಲಿ ಹೆಲ್ತ್ ಕೇರ್ ಸಿಗಬೇಕು. ಸರ್ಕಾರಕ್ಕೆ ಲಾಸ್ ಆಗಲ್ವಾ ಸರ್? ಈಗ ಜನ ಅಂದರೆ ಸರ್ಕಾರ ಜನ. ಈಗ ಜನ ಆರೋಗ್ಯವಾಗಿದ್ರೇ ಸರ್ಕಾರಕ್ಕೆ ಲಾಭ ಆಗುತ್ತೆ. ಜನ ಆರೋಗ್ಯ ಪೀಡಿತರಾಗಿದ್ದರೆ, ಈಗ ಒಬ್ಬ ವ್ಯಕ್ತಿ ತಿಂಗಳಿಗೆ 30,000 ದುಡಿತಾ ಇದ್ದಾನೆ ಅಥವಾ 50,000 ದುಡಿತಾ ಇದೆ ಅಂತ ತಿಳ್ಕೊಳ್ಳಿ. ಅವನು ಅನಾರೋಗ್ಯದಿಂದ ಪೀಡಿತರಾಗಿದ್ದರೆ ಅವನೇನು ದುಡಿಯೋದೇ ಇಲ್ಲಲ್ಲ. 30,000 ದುಡಿದಾದಾಗ ಸರ್ಕಾರಕ್ಕೆ ಅದರಲ್ಲಿ ಕನಿಷ್ಠ 3,000 to 4,000 ಟ್ಯಾಕ್ಸನ್ನು ಕಟ್ತಾನೆ. ಸರ್ಕಾರ ಜನರ ಆರೋಗ್ಯ ಚೆನ್ನಾಗಿದ್ರೇ ಸರ್ಕಾರ ಜನರ ಆರೋಗ್ಯ ಸರಿ ಇಲ್ಲ, ಸರ್ಕಾರ ಇರೋದೇ ಇಲ್ಲಲ್ಲ. ಜನನೇ ಬಹಳ ಇಂಪಾರ್ಟೆಂಟ್ ಅಲ್ಲ. ಜನರ ಆರೋಗ್ಯ ಸ್ಥಿತಿನ ಕಾಪಾಡ್ಕೋಬೇಕಾಗಿದ್ದು ಸರ್ಕಾರ ಜವಾಬ್ದಾರಿ. ಆಮೇಲೆ ಈಗ ಬೇರೆ ದೇಶದಲ್ಲಿ ಬಹಳಷ್ಟು ಜನ ಕೇಳಿದ್ರೆ ನಮ್ಮ ದೇಶ ಬಹಳಷ್ಟು ಪಾಪ್ಯುಲೇಷನ್ ಇಂದ ಕೂಡಿದೆ, ಹಾಗಾಗಿ ಈ ಥರದ್ದು ಮಾಡೋಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ. ಈಗ ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಈ ಆರೋಗ್ಯ ಹಕ್ಕು ಕಾನೂನು ಜಾರಿ ಇದೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿನಿಗೂ ಈಗ ಲಂಡನ್ನಲ್ಲಿ ಕಂಪ್ಲೀಟ್ ಆಗಿ ಸರ್ಕಾರಿ ಸ್ವಾಮ್ಯದ್ದೇ ಆಸ್ಪತ್ರೆಗಳಿದ್ದಾವೆ, ಅಲ್ಲಿ ಪ್ರೈವೇಟ್ ಇಲ್ವೇ ಇಲ್ಲ. ಈಗ ಹೆಲ್ತಲ್ಲಿ ಲಂಡನ್ ಇದೆ, ಈಗ ಎಜುಕೇಷನಲ್ಲಿ ಫಿನ್ಲ್ಯಾಂಡ್ ಇದೆ, ಅಗ್ರಿಕಲ್ಚರಲ್ಲಿ ಬೇರೆ ಬೇರೆ ಕಂಟ್ರಿಗಳಿದ್ದಾವೆ. ಬಟ್ ನಮ್ಮ ದೇಶದಲ್ಲಿ ಸಾಕಷ್ಟು ಬರೀ ಕರಪ್ಷನ್ನೇ. ಈಗ ಭಾಳ ಜನ ಸೋಷಿಯಲ್ ಮೀಡಿಯಾ ಸಾಕಷ್ಟು ತುಂಬ ಇಂಪಾರ್ಟೆಂಟ್ ಆಗಿ ಜನರಿಗೆ ಜಾಗೃತಿ ಆಗ್ತದೆ. ಸತ್ಯ ಯಾವುದು ಸುಳ್ಳು ಯಾವುದು ಪರಾಮರ್ಶದಿದೆ. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ, ಮೊನ್ನೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಸಾಕಷ್ಟು ಬೂಮ್ ಆಯಿತು. ಅದ್ರ ಬಗ್ಗೆ ಸಾಕಷ್ಟು ನಾನು TV ಡಿಬೇಟ್ಗೆಲ್ಲ ಹೋಗಿದ್ದೆ. ಯಾಕಂದ್ರೆ ಜಂಜಿಗಳು ಅಂದರೆ ಇಂಟರ್ನೆಟ್ಟಲ್ಲೇ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ 22 ಮಿಲಿಯನ್ಸು ಫಾಲೋವರ್ಸು ವಿದಿನ್ ವೀಕಲ್ಲಿ ಅಥವಾ 15 ಡೇಸಲ್ಲಿ ಆಗಿದೆ. ಆವಾಗ ಏನಾಗುತ್ತೆ, ಈಗ ನೇಪಾಳದಲ್ಲಿ ಹೇಗಾಯಿತೋ ಈ ಭ್ರಷ್ಟಾಚಾರದಿಂದ ಕೂಡಿತೋ ಹಾಗೆ ಹೇಗಾಯಿತೋ ಅದೇ ರೀತಿ ಇಲ್ಲಿ ಬದಲಾವಣೆ ಆಗಿ ಈ ಥರದೊಂದು ಪೊಲಿಟಿಕಲ್ ಮೂಮೆಂಟ್, ಅದೇನೋ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಒಂದು ಸಟೈರ್ ಪಾರ್ಟಿ, ಅದು ಒಂದು ವಿಡಂಬನಕವಾಗಿ ಹೇಳುವಂಥದ್ದು. ಜನ ಈಗ ನೀಟ್ ಪೇಪರ್ ಲೀಕ್ ಆಯಿತು, ಈ ಥರದ ವಿಚಾರಗಳನ್ನು, ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡುವಂಥದ್ದಕ್ಕೆ ಅದು ಹುಟ್ಕೊಂಡಿರೋಂಥ ಒಂದು ಜನತಾ ಪೊಲಿಟಿಕಲ್ ಪಾರ್ಟಿ ಅಂತ ಒಂದು ಮಾಡಿದ್ದಾರೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಅದಕ್ಕೆ ನಾನು ಸಾಕಷ್ಟು ಏನಂತ ಅಂದರೆ ಎಲ್ಲರೂ ಮಾಸಸ್ಸೋದು, ಅದೇನು ಪೊಲಿಟಿಕಲ್ ಪಾರ್ಟಿ ಸರ್ಕಾರದಿಂದ ನೋಂದಾಯಿತ ಇದು ಪಾರ್ಟಿ ಅಲ್ಲ ಅದು. ಇವಾಗ ಜಸ್ಟ್ ಜನರ ವಾಯ್ಸಾಗಿ ಧ್ವನಿಯಾಗಿ ಅದನ್ನ ಮಾಡ್ತಾ ಇದೆ. ಜನ ಎಲ್ಲ ಸಪೋರ್ಟ್ ಮಾಡ್ಬೇಕಂತದಕ್ಕೆ. ಅಂದ್ರೆ ಅವ್ರೇನು ಆಂಟಿ ನ್ಯಾಷನಲ್ ಅಥವಾ ಅದು ಇದು ಅಂತ ಹೇಳ್ತಾರೆ, ನಿಜವಾಗ್ಲೂ ವಾಸ್ತವದಿಲ್ಲ. ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದೇ ಭಾಳ ಜನಕ್ಕೆ ಈ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಯೂನಿವರ್ಸಿಟಿಯಲ್ಲಿ ಓದ್ಕೊಂಡಿರೋಂಥದ್ದು ಯಾವುದೋ ಒಂದು ಗ್ರಾಫಿಕ್ ಡಿಸೈನ್ ಮಾಡಿ AI ಇಂದನೋ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿರೋಂಥ ಒಂದು ಪೋಸ್ಟರ್ನ ಶೇರ್ ಮಾಡ್ತಾರೆ. ಈ ಸೋಷಿಯಲ್ ಮೀಡಿಯಾದ ಸಾಕಷ್ಟು ಫೇಕ್ ನ್ಯೂಸಸ್ ಸ್ಪ್ರೆಡ್ ಆಗ್ತಾ ಇರುತ್ತೆ. BJP ITCLದವರು ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡ್ತಾರೆ, ಕಾಂಗ್ರೆಸ್ದವರು ಸ್ಪ್ರೆಡ್ ಮಾಡ್ತಾರೆ. ಇಂಥದ್ದು ಜನಕ್ಕೆ ಗೊತ್ತಾಗೋದಿಲ್ಲ ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲ ಉದ್ದೇಶ ಎಲ್ಲ ಜನರು ಜಾಗೃತರಾಗಿ, ನೀವು ಪ್ರಶ್ನೆ ಮಾಡಿ, ಸತ್ಯನ ಸತ್ಯ ಅಂತೇಳಿ, ಸುಳ್ಳನ್ನು ಸುಳ್ಳು ಅಂತೇಳಿ ಅಂತ. ಜನ ಅದನ್ನು ಮಾಡೋದೇ ಇಲ್ಲ. ಅವ್ರಿಗೆ ಎಲ್ಲಿಂದ ಬರುತ್ತೆ ಫಂಡು, ಯಾವುದೋ ಬೇರೆ ದೇಶದಲ್ಲಿ ಕೂತ್ಕೊಂಡು ಅವರು ಶುರು ಮಾಡ್ತಾರೆ, ದೇಶದಲ್ಲಿ ದಂಗಲ್ ಎಬ್ಬಿಸ್ತಾರೆ. ಆ ಥರದ್ದು ಅಲ್ವೇ ಅಲ್ಲ ಅದು. ನಿಜವಾಗ್ಲೂ ಆ ಥರದ್ದು ಏನಾದರೂ ಆ್ಯಂಟಿ ನ್ಯಾಷನಲ್ ಕೆಲಸ ಮಾಡ್ತಾಯಿದ್ರೆ ಅವ್ರ ಮೇಲೆ ಸರ್ಕಾರ ಹದ್ದಿನ ಬಸ್ತು ಕಣ್ಣಿಟ್ಟಿರುತ್ತೆ, ಕೇಸ್ ಹಾಕುತ್ತೆ, ಅದೆಲ್ಲ ಮಾಡ್ತಾರೆ. ಬಟ್ ಅವ್ರ ವಿಚಾರನ ಕೇಳೋದಿಲ್ಲ ಜನ. ಅದಕ್ಕೆ ಮುಂಚೆ ಅವರು ನೀವು BJPಗೆ ಜೈ ಎನ್ನಿ ಅನ್ನಲಿ, ಇಲ್ಲ ಕಾಂಗ್ರೆಸ್ಗೆ ಜೈ ಎನ್ನಿ ಅಂತ ಹೊಸ ಆಲೋಚನೆಗಳನ್ನು ಯೋಚನೆ ಮಾಡೋದಿಲ್ಲ. ಇದು ಸ್ಥಿತಿ ಇರೋವಂಥದ್ದು.